ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳು ಮಾತನ್ನ ನಂಬಾರ್ದು. ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳು ಮಾತನ್ನ ಯಾವತ್ತೂ ನಂಬಾರ್ದು. ಅನ್ಕೊಂಡೆ ಡೈರೆಕ್ಟರ್ ಕಡೆಯಿಂದ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಡೈರೆಕ್ಟರ್ ಒಬ್ಬರ್ದಿದ್ದೀನಿ ಅಂತ. ಫೋರ್ಸ್ ಹಂಗೆ ಬರ್ಬೇಕೀಗ. ಅದು ಹೆಂಗಂದ್ರೆ ಅದೆಲ್ಲ ಕೂತ್ಕೊಂಡು ಅದೆಲ್ಲ ಪೋಸ್ಚರ್ ಕೊಡ್ಬೇಕು. ಇಲ್ಲ ಈಗ ಇವ್ರು ಕಂಫರ್ಟ್ ಆಗಿ ಕೂತಿದ್ದಾರೆ, ಕಂಫರ್ಟ್ ಆಗಿ ಒಂದು ಶಾರ್ಟ್ ಬೇಕು. ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳ ಮಾತನ್ನ ಯಾವತ್ತೂ ನಂಬಾರ್ದು. ಇನ್ನೊಂಚೂರು ಕಣ್ಣಲ್ಲಿ ಹೀರೋ ಆಗ್ಬೇಡ, ನಮಗೆ ಒಂದು ಆರ್ಟಿಸ್ಟ್ ಆಗಿ ಲಾಂಚ್ ಆಗುವಂತ ಸಿನಿಮಾ ಬೇಕಾಗಿತ್ತು. ಅದಕ್ಕೆ ಆಪ್ಟಾಗಿ ಸರ್ ಒಂದು ಕತೆ ಹೇಳಿದ್ರು. ಎಲ್ಲ ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕನ್ನಡ ಆಡಿಯನ್ಸ್. ಮಲಯಾಳಂ ಆ ಥರ ಸಿನಿಮಾ ಬರ್ತಿದೆ, ತಮಿಳಲ್ಲಿ ಈ ಥರದ್ದು ಬರ್ತಿದೆ ಅಂತ. ಕನ್ನಡ ಸಿನಿಮಾದಲ್ಲೂ ಬರುತ್ತೆ, ಬಟ್ ಅವಕಾಶಗಳು ಕಡಿಮೆ, ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಕಡಿಮೆ ಡೈರೆಕ್ಟರ್ಸ್ಗೆ ಎಸ್ಪೆಷಲಿ. ಪಾಪ ಥ್ರಿಲ್ಲರ್ ಸಿನಿಮಾಗಳನ್ನ ಕಡಿಮೆ ಇಷ್ಟಪಡೋದು. ಬಟ್ ನಾನು ಅದೇ ಅಂದಿದ್ದು, ಬಟ್ ಐ ಥಿಂಕ್ ಈ ಸಿನಿಮಾ ಸೌಂಡ್ಸ್ ಆ್ಯಂಡ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಬಟ್ ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಪಾಸಿಟಿವ್ ಕ್ಯಾರೆಕ್ಟರ್ ಇಲ್ಲ, ಎಲ್ಲರೂ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ದರೆ ಹೆಂಗಿರ್ಬೋದು ಅನ್ನೋದೇ ಫಸ್ಟ್ ಥಾಟು. ಆ್ಯಂಡ್ ಏನಕ್ಕೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಂದರೆ, ಕೆಟ್ಟದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಒಳ್ಳೇದಾಗಿರೋಕ್ಕಾಗುತ್ತೆ. ಹಿಂಗೆ ಹೇಳ್ಬೋದಾ, ಇಫ್ ಯು ಗುಡ್ ಕಮಾಂಡ್ ವಾಚ್ ಬ್ಯಾಡ್ ಅಂತ. ಚೆನ್ನಾಗಿದೆ ಇದು. ಆಕ್ಚುಲಿ ಚೆನ್ನಾಗಿದೆ, ನೀವು ಹೇಳಿ ಅದನ್ನು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಾನು ಹೇಳ, ಇಫ್ ಯು ಆರ್ ಗುಡ್ ಕಮ್ ಆ್ಯಂಡ್ ವಾಚ್ ಬ್ಯಾಡ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಸೊ ಮಾರ್ಚ್ 28ನೇ ತಾರೀಕು ರಿಲೀಸ್ ಆಗ್ತಿರುವಂಥ ಹೊಸ ಚಿತ್ರ. ಟೈಟಲ್ ಕೇಳಿದ್ರೆ ಯಾಕೆ ಹಿಂಗೆ ಅಂತ ಅನ್ಸ್ಬೋದು. ಸೊ ಟೀಮ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಬ್ಯಾಡ್ ಅನ್ನುವಂಥ ಟೈಟಲ್ನೊಂದಿಗೆ ಸಿನಿಮಾ ಟೀಮ್ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸಿನಿಮಾದಲ್ಲಿ ಏನಿದೆ, ಯಾಕೆ ಬ್ಯಾಡ್ ಕಂಟೆಂಟ್ ಏನಾದರೂ ನಾವು ನೋಡ್ಬೋದಾ ಗೊತ್ತಿಲ್ಲ. ಸೊ ಮೊದಲಿಗೆ ಸಿನಿಮಾದ ನಾಯಕನನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ನಕುಲ್ ಗೌಡ ನನ್ನ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಸೊ ಹಾಗೆ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವಂಥ ಅಪೂರ್ವ ಭಾರದ್ವಾಜ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹಾಗೆ ಸಿನಿಮಾದ ಡೈರೆಕ್ಟರ್ ಇಲ್ಲಿ PC ಶೇಖರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಸರ್. ನಕುಲ್ ಗೌಡ ಅವರೇ, ಯಾಕೆ ಇಷ್ಟು ಬ್ಯಾಡ್ ಅಂತ? ತುಂಬಾ ಗುಡ್ ಆಗಿದ್ರೆ ಈಗಿನ ಜನರೇಷನ್ ಒಳ್ಳೇದಲ್ಲ ಅಂತ, ಅದಕ್ಕೆ ಸ್ವಲ್ಪ ಬ್ಯಾಡ್ ಆಗಿದೆ. ಬ್ಯಾಡ್ ಅಂದ ತಕ್ಷಣ ನನ್ಗೆ ಏನ್ ನೆನಪಾಯ್ತು ಅಂದ್ರೆ, ಸಿನಿಮಾದ ಒಂದು ಡೈಲಾಗ್ ನೆನಪಾಯ್ತು. ಯಾವ್ದಿರ್ಬೋದು ನಿಮ್ಗೆ ಅನ್ಸುತ್ತಾ? ಗೆಸ್ ಮಾಡ್ಬೋದಾ? ನಮ್ಮ ಸಿನಿಮಾದ ಯುವರತ್ನ ಸಿನಿಮಾ ಡೈಲಾಗ್ ನೆನಪಾಗ್ತು ನನಗೆ. ನಾ ಹೇಳಿದ ತಕ್ಷಣ ಹೌದು ಅಂತ ಹೇಳ್ತೀರಾ. ಡಾಲಿ ಅವ್ರು ಹೇಳಿದಾರೆ, ತುಂಬಾ ಒಳ್ಳೆಯವ್ರಾಗ್ಬಿಟ್ರು ಆಗಿದ್ದು ಅಂತ ಅಲ್ವಾ? ಅದಕ್ಕೆ ನೀವು ಬ್ಯಾಡ್ ಅಂತ ಟೈಟಲ್ ಜೊತೆಗೆ ಬಂದಿರೋದಾ ಹೇಗೆ? ಮೇ ಬಿ ಅದು ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟ ಆಯಿತು, ವೈರಲ್ ಆಗಿದೆ. ನಂಗೆ ನಿಜವಾಗ್ಲೂ ನಿಮ್ಮ ಟ್ರೈಲರ್ ನೋಡಿದ ತಕ್ಷಣ ಭಾಳ ಜನಕ್ಕೆ ಕನೆಕ್ಟ್ ಆಗುತ್ತೆ. ಡೈಲಾಗ್ ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಯಿತು ಹೇಳಿ ನೋಡೋಣ. ಡೈಲಾಗಿಂದನೇ ಶುರು ಮಾಡೋಣ. ನಮ್ಮ ಸಿನಿಮಾದಲ್ಲ, ಎಸ್ ಎಕ್ಸಾಕ್ಟ್ಲಿ ಅದು ಕರೆಕ್ಟ್ ಆಗುತ್ತೆ ಸರ್. ಮುಂದೆ ಲಾಂಗ್ ನಿಂತ್ರೆ ಬದುಕಾಗೋದು ನಾಗ ಇಲ್ಲಿ. ನಮ್ಮವ್ರಿಗೆ ನಾವೇ ಆಗಿಲ್ಲ ಅಂತಂದ್ರೆ ಬೇರೆ ಏನಾರು ಆಗ್ತಾರೆ. ಹೌದು, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಜೀವನದಲ್ಲಿ? ಏನು ಮಾಡಕ್ಕಾಗಲ್ಲ, ಇಂಡಸ್ಟ್ರಿ ಆಗುತ್ತೆ, ಇಂಡಸ್ಟ್ರಿ ಬಿಟ್ಟು ಹೊರಗಡೆನೂ ಆಗುತ್ತೆ, ಏನು ಮಾಡಕ್ಕಾಗಲ್ಲ, ಅದು ಕಾಮನ್. ಅದು ಎಸ್. ಬ್ಯಾಡ್ ಅಂದ ತಕ್ಷಣ ನೀವೇನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ಗುಡ್ ಅಂತ ಹೇಳ್ತೀನಿ. ಸಿನಿಮಾ ಅಂದರೆ ಸಿನಿಮಾ ನೋಡ್ಬೇಕು ಗುಡ್ ಅಂತ ಹೇಳಿ. ಆ್ಯಕ್ಚುಲಿ ಅವರು ಹೇಳಬೇಕು. ಅಂದರೆ ನಾವೆಷ್ಟೇ ಏನೇ ಅಂದರೆ ನಮಗೆ ನಾವು ಮಾಡಿರೋ ಸಿನಿಮಾ ಖಂಡಿತವಾಗ್ಲೂ ತುಂಬ ಪ್ರೀತಿ ಇರುತ್ತೆ. ಆ್ಯಂಡ್ ಬಟ್ ಈ ಸಿನಿಮಾನಲ್ಲಿ ಪ್ರೀತಿ ಜೊತೆಗೆ ಒಂದು ಭರವಸೆ ಇದೆ ನನಗೆ ಅಬೌಟ್ ದ ಫಿಲ್ಮ್. ಜನ ಮೆಚ್ಕೊಳ್ತಾರೆ ಈ ಸಿನಿಮಾನ ಅಂತ. ಬಿಕಾಸ್ ಈಗ ನಮ್ಮಲ್ಲಿ ಅಕ್ಸೆಪ್ಟೆನ್ಸ್ ಬಂದಿದೆ, ಅಂದರೆ ಹೊಸ ರೀತಿ ಕತೆಗಳನ್ನ ನೋಡೋಕ್ಕೆ, ಅಥವಾ ಹೊಸ ಡೈಮೆನ್ಷನ್ಸ್ ಇರುವಂಥ ಕತೆಗಳು ಅಥವಾ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಅಕ್ಸೆಪ್ಟೆನ್ಸ್ ಈಗ ಕಾಮನ್ ಆಗ್ತಾ ಇದೆ ಕನ್ನಡಿಗರಲ್ಲಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ದ ರೈಟ್ ಟೈಮ್ ನಮಗೆ ಬ್ಯಾಡ್ ರಿಲೀಸ್ ಮಾಡೋದಕ್ಕೆ. ಬ್ಯಾಡ್ ರಿಲೀಸ್ ಮಾಡೋದಕ್ಕೆ ಗುಡ್ ಟೈಮ್. ಸರ್ ನೀವು ಹೇಳಿ, ಈಗಲೂ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಿರಿ. ಸೊ ಈಗ ಬ್ಯಾಡ್ ಸಿನಿಮಾ ರಿಲೀಸ್ಗೆ ಹತ್ತಿರ ಇದೆ. ಸೊ ನೀವು ಆಲ್ರೆಡಿ ಮಾಡಿರುವಂಥ ಸಿನಿಮಾಗಳಿಗೂ ಬ್ಯಾಡ್ ಸಿನಿಮಾಗೂ ಏನು ಡಿಫ್ರೆನ್ಸ್ ಕಾಣಿಸ್ತದೆ? ಹಾಗೆ ಏನು ಹೊಸದನ್ನು ಕೊಡ್ತಾ ಇದ್ದೀರಾ ಜನರಿಗೆ? ಓಕೆ, ಬ್ಯಾಡ್ ಸಿನಿಮಾ ಫಸ್ಟ್ ಸ್ಟಾರ್ಟ್ ಆಗಿದ್ದು ಏನಂತ ಹೇಳಿದ್ರೆ, ಎಲ್ಲರೂ ಒಂದು ಕತೆ ಬರೆಯೋದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್, ದಟ್ ಇಸ್ ಹೀರೋ ಕ್ಯಾರೆಕ್ಟರ್ ಮೇಲೇ ಕತೆ ಬರೀತಾರೆ. ಬಟ್ ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಪಾಸಿಟಿವ್ ಕ್ಯಾರೆಕ್ಟರ್ ಇಲ್ಲ, ಎಲ್ಲರೂ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ದರೆ ಹೆಂಗಿರ್ಬೋದು ಅನ್ನೋದೇ ಫಸ್ಟ್ ಥಾಟು. ಆ್ಯಂಡ್ ಏನಕ್ಕೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಂದರೆ, ಕೆಟ್ಟದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಒಳ್ಳೇದಾಗಿರೋಕ್ಕಾಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಸಿನಿಮಾ ಒಳಗಡೆ ಚರ್ಚೆ ಇರಬೇಕು. ಆ ಚರ್ಚೆ ಈ ಗುಡ್ಡನ್ನ ರಿಫ್ಲೆಕ್ಟ್ ಮಾಡಬೇಕು. ಅದು ಈ ಸಿನಿಮಾದ ಬೇಸಿಕ್ ಐಡಿಯಾ. ಸೊ ಅದ್ರ ಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದು.
ಆ್ಯಂಡ್ ಅಪಾರ್ಟ್ ಫ್ರಮ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಅಂತ ಹೇಳಿದ್ರೆ ಇದರ ರೈಟಿಂಗ್ ಅಂತಲೇ ನಾನು ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದರೆ ರೋಷಮಾನ್ ಎಫೆಕ್ಟ್ ಅಂತ ಒಂದು ಸ್ಕ್ರೀನ್ ಪ್ಲೇ ರೈಟಿಂಗ್ ಪ್ಯಾಟರ್ನ್ ಇದೆ. ಸೊ ಅಕಿರಾ ಕುರೋಸಾವಾ ಅವರು ಮಾಡಿದ ಸಿನಿಮಾ ಇದು 1967 ಸ್ಟಾರ್ಟ್ ಆಗಿದೆ ಈ ಪ್ಯಾಟರ್ನ್. ಸೊ ಇದು ಬರೆಯೋದು ತುಂಬ ಟಫ್ ಫಾರ್ಮೆಟ್ ಆಫ್ ಫಿಲ್ಮ್ ರೈಟಿಂಗ್. ಸೊ ನನ್ನ ಕೆರಿಯರಲ್ಲಿ ಇದು 11ನೇ ಸಿನಿಮಾ. ಈ 11ನೇ ಸಿನಿಮಾನೇ ನನಗೆ ತುಂಬ ಟಫೆಸ್ಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ಭಯಂಕರ ಚಾಲೆಂಜಸ್ ಇರುತ್ತೆ. ಯಾಕಂದರೆ ಒಂದೇ ಕತೆ ಒಂದು 3-4 ರೀತಿಯಲ್ಲಿ ಅದೇ ಕತೆ ರಿಪೀಟ್ ಆಗ್ತಾ ಇರುತ್ತೆ, ಬಟ್ ಅದರ ಪಾಯಿಂಟ್ ಆಫ್ ವ್ಯೂ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮ ಕ್ಯಾಮ್ರಾ ಆ್ಯಂಗಲ್ಸು, ಕತೆಯ ನರೇಷನ್ ಸ್ಟೈಲು, ಕತೆ ಮಧ್ಯದಲ್ಲಿ ಬರೋ ಕನೆಕ್ಷನ್ಸು, ಆಮೇಲೆ ಇದಕ್ಕೆ ಮುಂಚೆ ಇರೋ ಶಾರ್ಟ್ಸ್ ಎಲ್ಲ ಕನೆಕ್ಟಿವಿಟಿ ಎಲ್ಲ ನೋಡಿದ್ರೆ ತುಂಬ ಟಫ್ ಇದು ಶೂಟ್ ಮಾಡೋದು ಸರಿ, ಇದರ ಬರೆಯೋದು ಸರಿ. ಸೊ ಓವರಾಲ್ ಇದನ್ನು ನೋಡಿದ್ರೆ ನನಗೆ ಹೆಸರು ಮಾತ್ರ ಬ್ಯಾಡ್ ಹೊರತು ನನ್ನ ಕೆರಿಯರಲ್ಲಿ ಇದು ಗುಡ್ ಸಿನಿಮಾ ಅಂತ ಹೇಳಿ. ಓಕೆ, ನೋಡಿ ನಿಮ್ಮ ಇದು 2ನೇ ಸಿನಿಮಾ ಆಗಿದ್ರು ಕೂಡ ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತಾರೆ. ಇಂಥದ್ದೊಂದು ಸಿನಿಮಾದಲ್ಲಿ ನಾನು ನಟಿಸ್ಬೇಕು ಅನ್ನೋದು ಕೆಲವೊಬ್ರಿಗೆ ಇದ್ದೇ ಇರುತ್ತೆ. ಸೊ ಈ ಬ್ಯಾಡ್ ಸಿನಿಮಾ ನಿಮ್ಗೆ ಎಷ್ಟು ವಿಶೇಷ ಅಂತ ಅನ್ಸುತ್ತೆ? ಅಫ್ಕೋರ್ಸ್ ನನ್ನ ಫಸ್ಟ್ ಸಿನಿಮಾ ಪ್ರೀತಿಯ ರಾಯಭಾರಿ, ಅದರಲ್ಲಿ ಫುಲ್ ಲವರ್ ಬಾಯ್ ಕ್ಯಾರೆಕ್ಟರ್ ಮತ್ತೆ ಒಂದು ಪ್ರಾಪರ್ ಎಂಟರ್ಟೈನ್ಮೆಂಟ್ ಬೇಸ್ ಸಿನಿಮಾ. ಅದು ಇದು ಬಂದು ಪ್ರಾಪರ್ ಕಲ್ಟ್ ಸಿನಿಮಾ. ನನಗೆ ಇದು ಈ ಥರನೇ ನನಗೆ ಬೇಕಾಗಿತ್ತು. ನಾನು ಹುಡುಕ್ತಾ ಇದ್ದ ಸಬ್ಜೆಕ್ಟ್ಸ್ ಎಲ್ಲ ಈ ಥರನೇ ಸ್ವಲ್ಪ ಕಲ್ಟ್ ಬೇಸ್ ಇರಬೇಕು, ಇಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ. ಹೀರೋ ಆಗಬೇಡ, ನನಗೆ ಒಂದು ಆರ್ಟಿಸ್ಟ್ ಆಗಿ ಲಾಂಚ್ ಆಗುವಂತ ಸಿನಿಮಾ ಬೇಕಾಗಿತ್ತು. ಅದಕ್ಕೆ ಆಪ್ಟಾಗಿ ಸರ್ ಒಂದು ಕತೆ ಹೇಳಿದ್ರು, ಅದರಿಂದ ಸೂಟ್ ಆಯ್ತು ಸಿನಿಮಾ. ಸೊ ಈಗ ನೋಡಿ ಎಷ್ಟೊಂದು ಸಿನಿಮಾಗಳು ಬರ್ತದೆ, ಎಷ್ಟೋ ಸಿನಿಮಾಗಳು ಬಂದಿದ್ದು ಹೋಗಿದ್ದು ಜನರಿಗೆ ಗೊತ್ತೇ ಇರಲ್ಲ ಆ ರೀತಿ. ಬಟ್ ಬ್ಯಾಡ್ ಸಿನಿಮಾ ಎಷ್ಟು ಮಾರ್ಕಬಲ್ ಆಗ್ಬೋದು ಅನ್ಸುತ್ತೆ? ಎಷ್ಟು ಜನಕ್ಕೆ ಗುಡ್ ಮೆಸೇಜ್ ಸಿಗ್ಬೋದು ಸಿನಿಮಾ ಮುಖಾಂತರ ಅಂತ ಅನ್ಸುತ್ತೆ ನಿಮಗೆ? ಮೆಸೇಜ್ ಐ ಆಮ್ ನಾಟ್ ಶ್ಯೂರ್, ಬಟ್ ಜನಕ್ಕೆ ದೇ ವಿಲ್ ಗೆಟ್ ಎಂಟರ್ಟೈನ್ಡ್. ಈಗ ಏನಾಗುತ್ತೆ, ನಮಗೆ ಇನ್ಫಾರ್ಮೇಷನ್ ಅಥವಾ ಏನೇ ಒಂದು ಮೆಸೇಜ್ ಆಗಿರಲಿ ಅದೆಲ್ಲ ನಮಗೆ ಬೇರೆ ಬೇರೆ ಸೋರ್ಸಸ್ಸಿಂದ, ಪಾಡ್ಕಾಸ್ಟ್ಗಳಿಂದ, ನ್ಯೂಸ್ ಚಾನೆಲ್ಗಳಿಂದ, ಎಲ್ಲ ಕಡೆಯಿಂದ ಸಿಗುತ್ತೆ. ಬಟ್ ಥಿಯೇಟರಿಗೆ ಬಂದಾಗ ಆ್ಯಸ್ ಅ ಪ್ರೇಕ್ಷಕ ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಆ 2 ಅವರಲ್ಲಿ ನನಗೆ ನನ್ನ ರಿಯಲ್ ಲೈಫ್ನ ಬರೆಸ್ಬಿಡ್ಬೇಕು. ಯು ಹ್ಯಾವ್ ಟು ಕೀಪ್ ಮೀ ಕ್ಯಾಪ್ಟಿವೇಟೆಡ್. ಸೊ ಅದು ಐ ಥಿಂಕ್ ನಮ್ಮ ಸಿನಿಮಾನಲ್ಲಿ ಆಗುತ್ತೆ. ಒಂದು 2 ಅವರು ಖಂಡಿತವಾಗ್ಲೂ ಹಿಲ್ ಬಿ ಎಂಟರ್ಟೈನ್ಡ್, ಹಿ ವಿಲ್ ಎಂಜಾಯ್ ಇಟ್. ಒಂದು ಒಳ್ಳೆ ಥ್ರಿಲ್ಲರ್ ಕಥೆ. ಸೊ ಥ್ರಿಲ್ಲರ್ ಬಂದು ಭಾಳ ದಿನಗಳಾಗಿದೆ ಕನ್ನಡದಲ್ಲಿ. ಸೊ ಐ ಥಿಂಕ್ ಆ ಥ್ರಿಲ್ಲರ್ ಎಫೆಕ್ಟ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಥಿಯೇಟ್ರಿಗೇ ಬರಬೇಕು. ಓಕೆ, ಸೊ ಎಷ್ಟೇ ಅನುಭವ ಇದ್ರು ಸರ್, ಪ್ರತಿ ಬಾರಿ ಹೊಸದೇನಾದರೂ ಕೊಡಬೇಕು ಜನರಿಗೆ, ಆ ಯೋಚನೆ ನಿಮಗೂ ಇದ್ದೇ ಇರುತ್ತೆ. ಮೆಚ್ಚಿಸ್ಬೇಕಲ್ವಾ? ಯಾಕಂದರೆ ಇವಾಗ ಎಲ್ಲರೂ OTT ಬರುತ್ತೆ ನೋಡ್ಕೊಳ್ಳೋಣ ಬಿಡು ಅಂತ ಕೂತ್ಕೊಳ್ಳೋ ಈ ಟೈಮಲ್ಲಿ ಥಿಯೇಟ್ರಿಗೆ ನುಗ್ಗು ಬರಬೇಕು ಅಂದರೆ ಸಿನಿಮಾ ಹಂಗಿರಬೇಕು. ಆ್ಯಂಡ್ ಕಂಟೆಂಟ್ ಚೆನ್ನಾಗಿದ್ದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ತೊಗೊಂಡೋಗ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಸೊ ಈ ಸಿನಿಮಾ ನೀವು ತಯಾರು ಮಾಡುವಾಗ ಅಥವಾ ಈ ಸಿನಿಮಾನ ನೀವು ಡೈರೆಕ್ಟ್ ಮಾಡುವಾಗ ನಿಮ್ಗೊಂದು ಅದೊಂದು ಚಾಲೆಂಜಿಂಗ್ ಇದ್ದೇ ಇರುತ್ತಲ್ಲ ಸರ್, ಒಳ್ಳೆ ಸಿನಿಮಾ ಕೊಡಬೇಕು ಅಂತ? ಇದು ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಜಾನರ್ ಟಚ್ ಮಾಡಿದ್ರೆ ಆ ಜಾನರ್ನ ಇನ್ನೊಂದ್ಸತಿ ನಾನು ಟಚ್ ಮಾಡಲ್ಲ ಜನರಲಿ. ಸೊ ಅದರಲ್ಲಿ ನೋಡಿದ್ರೆ ಈ ಸಿನಿಮಾ ಬರೀ ಥ್ರಿಲ್ಲರ್ ಮಾತ್ರ ಅಲ್ಲ, ಇದ್ರ ಒಳಗಡೆ ಒಂದು ಕ್ರೈಮ್ ಬಗ್ಗೆನೂ ಇದೆ, ಆ್ಯಂಡ್ ಇದರಲ್ಲಿ ಒಂದು ಆ್ಯಕ್ಷನ್ ಇದು ಇದೆ. ಈ 3 ಫ್ಯೂಷನ್ನು ಸೇರಿದ್ರೆ ಒಂದು ಸಿನಿಮಾದ ಹೊಸ ಪ್ಯಾಟರ್ನ್ ಬರುತ್ತೆ ಅಂತ ಫ್ಯೂಷನ್ ಆಫ್ ಜಾನರ್ಸ್ನ ಇಟ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಒಂದು ಎರಡನೇದೇನೆಂದರೆ, ಈಗ ನಾವು ದ ಹೋಲ್ ಮಾರ್ಕೆಟ್ ಇಸ್ ಪೊಲ್ಯೂಟೆಡ್ ವಿತ್ ಕಂಟೆಂಟ್. ಎಲ್ಲ ಭಾಷೆ ಕಂಟೆಂಟು ನಿಮ್ಮ ಫೋನಲ್ಲಿ ಕೂತ್ಕೊಂಡ್ರೆ ಒಂದು 10 ಇಲ್ಲ 1 ತಿಂಗಳು ನೀವು ಓಡಿಸ್ಬೋದು ವಿತೌಟ್ ಪೇಯಿಂಗ್ ಎನಿ ಮನಿ. ಸೊ ಈಗ ನೀವು ದುಡ್ಡು ಕೊಟ್ಟು ಒಂದು ವಿಷಯನ ತೊಗೊಳ್ಳೋಕೆ ಬರಬೇಕಂದ್ರೆ ದೇರ್ ಇಸ್ ಸಮಥಿಂಗ್, ಇದರಲ್ಲಿ ಏನೂ ಸಿಗದೆ ಇರೋ ಒಂದು ವಿಷಯ ನಿಮಗೆ ಸಿಗಬೇಕು. ಅದು ಎರಡನೇದಾಗಿ ಬೇರೆ ಭಾಷೆಗೂ ಕಮ್ಮಿ ಇಲ್ಲದೆ ಇರೋ ಥರ ನಮ್ಮ ಸಿನಿಮಾ ಇರಬೇಕು ಅನ್ನೋದು ಎಲ್ಲರಿಗೂ ಇದೆ. ನಮ್ಮ ಕನ್ನಡ ಸಿನಿಮಾನೂ ಈ ಥರ ಇರಲ್ವಾ ಅಂತ. ಅದರಲ್ಲಿ ಎಲ್ಲ ಕ್ಯಾಟಗರಿಯಲ್ಲೂ ನಮ್ಮದು ಫಾಲೋ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಫೋಟೋಗ್ರಾಫಿ ವೈಸು, ಫಿಲ್ಮ್ ಮೇಕಿಂಗ್ ವೈಸು, ಕತೆ ವೈಸು, ಸೌಂಡಿಂಗ್ ವೈಸು ಎಲ್ಲನೂ ನೀವು ನೋಡಿದ್ರೆ ಅದೆಲ್ಲನೂ ಇರುತ್ತೆ. ಸೊ ದುಡ್ಡು ಕೊಟ್ಟು ಈ ಸಿನಿಮಾನ ಯಾರು ತೊಗೊಳಕ್ಕೆ ಬರ್ತಿದ್ದಾರೆ ಅದು ಯಾರಿಗೂ ಮೋಸ ಆಗಲ್ಲ ಅನ್ನೋದನ್ನು ಸ್ಟ್ರಾಂಗ್ ಆಗಿ ಹೇಳ್ತೀನಿ ಆ್ಯಕ್ಚುಲಿ. ಆ್ಯಂಡ್ ಮಾಡರ್ನ್ ಫಿಲ್ಮ್, ನಾರ್ಮಲ್ ಆಗಿ ಒಂದು ಲವರ್ ಬಾಯ್, ಒಂದು ಹಾಡಾಡೋದು, ಹುಡುಗಿಯಿಂದ ಹೋಗೋದು, ಆ ಥರದ್ದು ಏನೂ ಇಲ್ಲ ಇದರಲ್ಲಿ ಸಮಥಿಂಗ್ ವೆರಿ ಮಾಡರ್ನ್. ಈಗಿರೋ ಟ್ರೆಂಡಿಗೆ ನೀವು OTTಯಲ್ಲಿ ಯಾವುದೇ ಕಂಟೆಂಟ್ ನೋಡಿದ್ರು ಈ ಕಂಟೆಂಟ್ ಅದಕ್ಕಿಂತ ಇನ್ನೂ ಒಂದು ಮಾಡರ್ನ್ ಫಿಲ್ಮಲ್ಲಿ ಇದೆ ಅಂತ ಡೆಫಿನೆಟ್ ಆಗಿರುತ್ತೆ ಅನ್ನೋದೇ ನನ್ನ ಪಾಯಿಂಟ್. ಓಕೆ, ಸೊ ಆ್ಯಕ್ಷನ್ಸ್ ಎಲ್ಲ ನೋಡಿದಾಗ, ಟ್ರೈಲರ್ ನೋಡಿದಾಗ ಅನ್ನಿಸ್ತು ವಾವ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಇವ್ರು ಬೀಳೋದು, ನೀವು ಹೊಡಿಯೋದು ಎಲ್ಲ ಒಂಥರ ಶಾರ್ಟ್ ಕಣ್ಮುಂದೆ ಹಾಗೇನೆ ಸಕ್ಕತ್ತಾಗಿ ಅನಿಸುತ್ತೆ. ಸೊ ಪ್ರಿಪ್ರೇಷನ್ ಹೆಂಗಿತ್ತು ಆ್ಯಕ್ಷನ್ಸ್ಗೆಲ್ಲ?
ಆಕ್ಚುಲಿ ಇದರಲ್ಲಿ ಈ ಸಿನಿಮಾ ಲಾಜಿಕ್ ಅದು ಪ್ರಿಪ್ರೇಷನ್ ಆ ಥರ ಇದೆಲ್ಲ ಪ್ರಿಪ್ರೇಷನ್ ಮಾಡೋಕೋದ್ರೆ ನಾರ್ಮಲ್ ರೆಗ್ಯುಲರ್ ಸಿನಿಮಾ ಆಗುತ್ತೆ. ನಾನು ಹಿಂಗೆ ನೋಡಿದ್ರೆ ಅಲ್ಲಿ ಬೀಳ್ಬೇಕು ಅದು ತುಂಬಾ ರಿಯಲಿಸ್ಟಿಕ್ ತೆಗ್ದಿದ್ದಾರೆ ಸಿನಿಮಾನ. ನ್ಯಾಚುರಲ್ ಆಗಿ ಒಬ್ಬ ಮನುಷ್ಯ ಹಬ್ಬ ಬಂದ್ರೆ ಒಂದು 4 ಜನ ಕುಡಿಬೋದು, ಇಲ್ಲ ಒಂದು 2 ಕುಡಿಬೋದು ಅಷ್ಟೇ, 10 ಜನ ಕುಡಿಯೋಕ್ಕಾಗಲ್ಲ. ಆ ಥರ ಒಂದು ನ್ಯಾಚುರಲ್ ಆಗಿರುವಂತ ಫೈಟ್ಸ್ ಆಕ್ಚುಲಿ ಸರ್ರೇ ಕಂಪೋಸ್ ಮಾಡಿರೋದು. ಇದ್ರಲ್ಲಿ ಫೈಟ್ ಮಾಸ್ಟರ್ ಇಲ್ಲ, ಸರ್ರೇ ಕಂಪೋಸ್ ಮಾಡಿರೋದು. ಎಸ್ಪೆಷಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಸಿನಿಮಾನ ಅವರೇ ಪರ್ಸನಲಿ ಎಡಿಟ್ ಮಾಡಿದ್ದಾರೆ. ಈಗ ಈ ಸಿನಿಮಾದ ಎಡಿಟರ್ ಕೂಡ ಅವ್ರು ಎಡಿಟ್ ಮಾಡಿದ್ದಾರೆ. ಒಂಥರ ಸ್ಪೆಷಲ್ ಆಗಿದೆ ಇದ್ರಲ್ಲಿ. ಪಾಪ ಇವ್ರಿಗೂ ತುಂಬಾ ಎಷ್ಟೊಂದ್ಸರಿ ಏಟ್ ಬಿದ್ದಿದೆ, ತುಂಬಾ ಇವ್ರಿಗೂ ಏಟ್ ಬಿದ್ದಿದೆ. ಆಮೇಲೆ ಇನ್ನೊಬ್ರು ಸಾಯಿ ಅಂತಿದ್ದಾರೆ, ಅವರಂತೂ ಒಂದ್ಸರಿ ಪಾಪ ಕೈಯೆಲ್ಲ ಕಟ್ ಆಗಿತ್ತು. ತುಂಬಾ ಡೇಂಜರಸ್ ಸಿಚುವೇಶನ್ಸ್ ಈ ಸಿನಿಮಾದಲ್ಲಿ ಸ್ಪೆಷಲ್. ಯಾಕಂದ್ರೆ ಈ ತರ ತೊಗೊಳೋದು ತುಂಬಾ ಚಾಲೆಂಜ್ ಇದೆ. ಈ ತರ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ಗೆ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳುವಾಗ, ನಿಮ್ಮ ರೋಲ್ ಬಗ್ಗೆ ಹೇಳುವಾಗ ನೀವು ಹೆಂಗ್ ಪ್ರಿಪೇರ್ ಆದ್ರೆ? ಬಿಕಾಸ್ ಇದೆಲ್ಲ ಅವ್ರು ಹೇಳ್ದಂಗೆ ಆಕ್ಷನ್ಸ್ ಅಂದಾಗ ತುಂಬಾ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ದಾರೆ ಅಂದಾಗ ನಿಮ್ಗೂ ಸಾಕಷ್ಟು ಪೆಟ್ಟುಗಳಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸಖತ್ತಾಗಿತ್ತು. ಐ ಮೀನ್ ನನಗೆ ಆ ಥರ ನಂಗೆ ಚಾಲೆಂಜಸ್ ಥ್ರೋ ಮಾಡಿದಾಗ ನಂಗೆ ಒಂಥರ ಮಜಾ ಬರುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ಪರ್ಫಾರ್ಮ್ ಮಾಡೋದಕ್ಕೆ. ಆಮೇಲೆ ಸರ್ದು ಆ್ಯಕ್ಚುಲಿ ನರೇಟಿಂಗ್ ಪ್ಯಾಟರ್ನ್ ಇದೆ ಅಲ್ವಾ, ಎಂಥವನಾದ್ರೂ ಒಪ್ಕೊಂಡ್ಬಿಡ್ತಾನೆ ಕತೆನ. ಇಟ್ಸ್ ನಾಟ್ ಬಿಕಾಸ್ ಎಲ್ಲರಿಗೂ ಕತೆ ಹೇಳೋಕ್ಕೆ ಬರಲ್ಲ. ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ಸಿಗೂ ಕತೆ ಹೇಳೋ ನ್ಯಾಕ್ ಇರಲ್ಲ. ಸಿನಿಮಾ ಚೆನ್ನಾಗಿ ಮಾಡ್ತಾರೆ ಅನ್ಡೌಟೆಡ್, ಬಟ್ ದೆನ್ ಕತೆ ಹೇಳೋ ಪ್ಯಾಟರ್ನ್ ಇರುತ್ತಲ್ಲ, ಸಿನಿಮಾ ಒಂಥರ ಹಿಂಗೆ ಫ್ರೇಮ್ ಬೈ ಫ್ರೇಮ್ ಹಿಂಗೆ ಬರೋ ಥರ ಹೇಳ್ತಾರೆ ಸರ್. ಸೊ ಅವರು ಕತೆ ಹೇಳಿದ ದಿನಾನೇ ಐ ಥಿಂಕ್ ಎಲ್ಲ ಡಿಸೈಡ್ ಆಗೋದೆ. ಸೆಡ್ ಎಸ್ ಐಲ್ ಬಿ ಡೂಯಿಂಗ್ ದಿಸ್ ಸರ್, ಚೆನ್ನಾಗಿದೆ ಅಂತೆಲ್ಲ. ಸೊ ಫ್ರಮ್ ದ ಫಸ್ಟ್ ಡೇ ತುಂಬ ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ಬಟ್ ಹಿ ಹ್ಯಾಡ್ ಆಲ್ಸೋ ಪ್ರಿಪೇರ್ಡ್ ಮೀ. ಅಂದರೆ ಈ ಥರದೊಂದು ಅನ್ಕೊರಿಯೋಗ್ರಾಫ್ಡ್ ಫೈಟ್ ಸೀಕ್ವೆನ್ಸ್ ಬರುತ್ತೆ, ಇಟ್ ಲುಕ್ಸ್ ವೆರಿ ರಿಯಲ್, ಬಾಡಿ ರಿಗ್ಗಳು ಹಾಕೋಬೇಕು ಅಂತೆಲ್ಲ. ಸೊ ಈ ಥರ ತುಂಬ ಅಪರೂಪಕ್ಕೆ ಸಿಗೋದು ಈ ಥರ ಅವಕಾಶಗಳು. ಜನರಲಿ ಈ ಥರ ಹಿಂಗೆ ಕ್ಯಾಮ್ರಾ ಇರುತ್ತೆ, ಅದ್ರ ಮುಂದೆ ನಾವೆಲ್ಲ ಹಿಂಗೇನೋ ಆ್ಯಕ್ಟ್ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಪ್ರಾಬಬ್ಲಿ ಹಾರ್ನೆಸ್ಗಳು ಹಾಕಿರ್ತಾರೆ. ಬಟ್ ಇದು ಟು ಹ್ಯಾವ್ ಅ ಕ್ಯಾಮ್ರಾ ಆನ್ ಯು, ಅಂದರೆ ಯು ಆರ್ ದ ಕ್ಯಾಮ್ರಾ ಅಂತಂದಾಗ ಒಂಥರ ಇಟ್ಸ್ ಫನ್, ಟೆಕ್ನಿಕಲ್ ಆಗಿ ಮಜಾ ಇರುತ್ತೆ. ಖುಷಿ ಆಯ್ತು ಸರ್. ನೀವೆಲ್ಲ ಥರ ಟ್ರೈ ಮಾಡಿ. ಈಗ ನೋಡಿ, ಏನೋ ಒಂದು ಸಿನಿಮಾ ಬರಿಬೇಕು ಕೊಡಬೇಕು ಅನ್ನೋದಕ್ಕಿಂತ ಸೊ ಕಂಪ್ಲೀಟ್ ಜವಾಬ್ದಾರಿ ತಗೊಂಡು ಸಿನಿಮಾ ಔಟ್ಪುಟ್ ಹೀಗೆ ಬರಬೇಕು ಅನ್ನೋದ್ರಿಂದ ಇದೆಯಲ್ಲ, ಅದು ನಿಮ್ಗೆ ಇಷ್ಟ ಅಂತ ಅನ್ಸುತ್ತೆ ಹೊಸದಾಗಿ ಏನಾದರೂ ಟ್ರೈ ಮಾಡೋದಕ್ಕೆ? ನಾನು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ದೊಡ್ಡ ಹೆಸರು ತಗೊಂಡು ಎಲ್ಲರೂ ನಮ್ಮ ಜೊತೆಗೆ ಸೆಲ್ಫಿ ಹೊಡ್ಕೋಬೇಕು, ದೊಡ್ಡ ಕಾರ್ ಇಟ್ಕೋಬೇಕು, ಇದೆಲ್ಲ ಆ್ಯಕ್ಚುಲಿ ನಾನು ಐ ವಾಂಟ್ ಟು ಬಿ ಅ ವೆರಿ ನಾರ್ಮಲ್ ಪರ್ಸನ್. ರೆಗ್ಯುಲರ್ ಲೈಫಲ್ಲಿ ಇರೋ ಒಂದು 2 ವೀಲರಲ್ಲಿ ಹೋಗೋದು, ಈಗಲೂ ರ್ಯಾಪಿಡೋ ಬುಕ್ ಮಾಡಿ ಅವ್ರ ಜೊತೆಗೆ ಹೋಗಿ ಅವ್ರ ಕಥೆಗಳೆಲ್ಲ ಕೇಳ್ತೀನಿ ಆ್ಯಕ್ಚುಲಿ. ಸೊ ಸುಮ್ಮನೆನಾದ್ರು ಇಲ್ಲಿಂದ ಸಂಡೇ ಆದರೆ ಬೋರ್ ಆದರೆ, ಸೊ ಎಸ್ಪೆಷಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅವ್ರ ಸಿನಿಮಾ ನೋಡ್ಬಿಟ್ಟು ಪಿ.ಸಿ. ಶೇಖರ್, ನೀವೇನೆ ಪಿ.ಸಿ. ಶೇಖರ್ ಇದ್ದಾರೆ ಆ ಥರ. ಅವ್ರು ಆ್ಯಕ್ಚುಲಿ 12 ಸಿನಿಮಾ ಮಾಡಿದ್ದಾರೆ, ಬಟ್ ಜನ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರ್ತಿಲ್ಲ ಅವ್ರು. ನನಗದು ಅಷ್ಟಿಲ್ಲ. ಐ ವಾಂಟ್ ಬಿ ಎ ವೆರಿ ಸಿಂಪಲ್ ಮ್ಯಾನ್ ಅನ್ನೋದೇ ನನ್ನ ಇದು. ಸೊ ಬಟ್ ಏನಂದರೆ ಸಿನಿಮಾನ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಅದರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅದು ಬೇರೆನೇ ಆ್ಯಕ್ಚುಲಿ. ಬಿಯಾಂಡ್ ಮನಿ, ಬಿಯಾಂಡ್ ಹೆಸರು, ಬಿಯಾಂಡ್ ಫೇಮು. ಸೊ ಅದರೊಳಗಡೆ ಒಂದು ರೀಡಿಂಗ್ ಇದೆ. ಯಾಕಂದ್ರೆ ನಾವು ಹೊಸದಾಗಿ ಕಲ್ತ್ಕೊಳ್ತೀವಿ ಯಾವುದೋ ಒಂದು ವಿಷಯ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಲವ್ ಸ್ಟೋರಿ ಮಾಡ್ತೀನಿ ಅಂತ ಅನ್ಕೊಳ್ಳಿ, ರೋಮಿಯೋ ಆ್ಯಕ್ಚುಲಿ ನನ್ನ ಕೆರಿಯರಲ್ಲಿ ಹೈಯೆಸ್ಟ್ ಹೆಸರು ಕೊಟ್ಟಿದ್ದು. ಈಗ ನನ್ನದೇ ಅದೇ ಜಾನರ್ ಅಂತ ಹೇಳಿದ್ರೆ ನನ್ನ 3ನೇ ಸಿನಿಮಾಗೆಲ್ಲ ಹಳೇದಾಗಕ್ಕೆ ಶುರುವಾಗುತ್ತೆ. ಲೈಕ್ ಅದೇ ಕಾಮಿಡಿಗಳು ಬರೋಕ್ಕೆ ಶುರುವಾಗುತ್ತೆ, ಅದೇ ರೈಟಿಂಗಲ್ಲಿ ಇರ್ತೀನಿ, ಅಲ್ಲೇ ನಿಂತಿರ್ತೀನಿ ನಾನು. ಬಟ್ ನನ್ನ ಲೈಫಲ್ಲಿ ನಾನು ಮುಂದೆ ಹೋಗೋಕ್ಕೆ ಆಗಲ್ಲ. ನಾನು ಎವ್ರಿ ಟೈಮ್ ಒಂದು 10 ವರ್ಷದ ಮುಂದೆ ಏನು ನಡಿಬೋದು ಅದನ್ನು ನಾನು ಓದೋಕ್ಕೆ ಯಾವಾಗಲೂ ಪ್ರಿಪೇರ್ ಆಗ್ತಾ ಇರ್ತೀನಿ. ಆವಾಗ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ಸಲ್ಲೂ ನಾವು ಏನು ಮಾಡ್ಬೋದು ಅನ್ನೋ ಒಂದು ಟೆಕ್ನಿಕ್ಸ್ ಇದೆಯಲ್ಲ, ಅದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಸೊ ಅದು ನನ್ನ ಸಿನಿಮಾದ ಹೊಸತನದ ಸೃಷ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಬ್ಯಾಡಲ್ಲಿ ನೀವು ಹೇಳಿ, ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕಂದರೆ ಈಗ ಆಡಿಯನ್ಸ್ ಒಂದೇ ಥರ ಅಲ್ಲ. ಈಗ ಅವ್ರು ಹೇಳ್ದಂಗೆ ಫೋನ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಈ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾಗಳನ್ನ ಒಂದು ತಿಂಗಳಾದ್ರೂ ಮುಗಿಸೋದಕ್ಕಾಗೋದಿಲ್ಲ. ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಜಾನರ್ಸ್ ಅಂದ್ರೂ ಕೂಡ ಒಂದಷ್ಟು ಸಿನಿಮಾಗಳಿದ್ದೇ ಇರುತ್ತೆ. ಸೊ ಈಗ ನಾವು ಬ್ಯಾಡಿಂದ ಏನನ್ನ ವಿಶೇಷವಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಸ್ಪೆಷಲ್ ಅಂದರೆ ಬ್ಯಾಡಲ್ಲಿ ಸೌಂಡ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇರೆ ಲೆವೆಲಲ್ಲಿ ಇದೆ. ಯಾಕಂದರೆ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಅಂದಾಗ ಅದ್ರ ಬಗ್ಗೆ ಮಾತಾಡೋದು ಸೂಪರ್ ಹಿಟ್ ಇರುತ್ತೆ. ಬಟ್ ಅರ್ಜುನ್ ಇದರಲ್ಲಿ ತುಂಬಾ ಚಾಲೆಂಜ್ ಏನಂತಂದ್ರೆ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇರೆ ತರ ಇದೆ. ಅದು ನೀವು ಎಸ್ಪೆಷಲಿ ಸಿನಿಮಾ ನೋಡೋಕ್ಕಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡೋಕೆ ಮತ್ತೊಂದ್ಸರಿ ಹೋಗ್ಬೋದು. ಆ ತರ ಸೌಂಡ್ ಕ್ವಾಲಿಟೀಸ್ ಎಲ್ಲ, ಏನೋ ರಂಬಲ್ ಸಮಥಿಂಗ್ ಏನೇನೋ ಕೆಲವೊಂದು ಹೀರೋ ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರೋ ಅಲ್ಲೆಲ್ಲ ಒಂದು BGM ಹೀರೋಗೆ ಅಂತಲ್ಲ, ನಾನು ಅದನ್ನೇ ಹೇಳ್ತಾರೆ. ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಎಲ್ಲ ಈಕ್ವಲ್. ಇಲ್ಲಿ ಈ ಸಿನಿಮಾದಲ್ಲಿ ನೋಡಿದಾಗ ಜನ ಡಿಸೈಡ್ ಮಾಡಬೇಕು ಇಲ್ಲಿ ಹೀರೋ ಯಾರು, ಹೀರೋ ಕ್ಯಾಟಗರಿ ಅಂದ್ರೆ ನೀನು ಹೀರೋ, ನೀನು ಹೀರೋಯಿನ್ ಅಂದ್ರೆ ಹೀರೋಯಿನ್. ಅವ್ರ ಕ್ಯಾಟಗರಿ ಕೊಡ್ತಾರೆ ಈಗ ಸಿನಿಮಾ ನೋಡಿದ್ಮೇಲೆ. ಸಿನಿಮಾ ರಿಲೀಸ್ ಆಗೋವರೆಗೂ ವಿ ಆರ್
ಆಲ್ Equal. ಜನ ಡಿಸೈಡ್ ಮಾಡ್ತಾರೆ. ಆ ತರ ಇದೆ ಸಬ್ಜೆಕ್ಟ್, ಇದೆ ಸಬ್ಜೆಕ್ಟೇ ಹೀರೋ ಇದರಲ್ಲಿ. ಹಾಗಾಗಿ ಒಂಥರ ಸ್ಪೆಷಲ್ ಇದೆ ಸಿನಿಮಾ, ಫುಲ್ ಸ್ಪೆಷಲ್ ಅನ್ಸುತ್ತೆ ಜನಕ್ಕೆ. ಬಂದಾಗ ಬೋರ್ ಆಗಲ್ಲ, ಎಲ್ಲೂ ಬೋರ್ ಆಗಲ್ಲ. ಇವ್ರು ನೆಕ್ಸ್ಟ್ ಎಲ್ಲ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕನ್ನಡ ಆಡಿಯನ್ಸ್. ಮಲಯಾಳಮಲ್ಲಿ ಆ ಥರ ಸಿನಿಮಾ ಬರ್ತಿದೆ, ತಮಿಳಲ್ಲಿ ಈ ಥರದ್ದು ಬರ್ತಿದೆ ಅಂತ. ಕನ್ನಡ ಸಿನಿಮಾದಲ್ಲೂ ಬರುತ್ತೆ, ಬಟ್ ಅವಕಾಶಗಳು ಕಡಿಮೆ, ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಕಡಿಮೆ. ಡೈರೆಕ್ಟರ್ಸ್ಗೆ ಎಸ್ಪೆಷಲಿ ಪಾಪ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಯಾರಿಗೂ ಅವಕಾಶ ಕೊಡೋಕೆ ಇಷ್ಟಪಡಲ್ಲ. ಅಯ್ಯೋ ಸರ್ ನಂಗೆ ಕಮರ್ಷಿಯಲೇ ಬೇಕು ಸರ್, ನಾನು ದುಡ್ಡು ಹಾಕಿದ ತಕ್ಷಣ ಇಷ್ಟು ಬರ್ಬೇಕು ಸರ್, ಹಿಂಗೆ ಆಗ್ಬೇಕು ಸರ್. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲೋ ಒಂದು ಲಾಜಿಕಲಿ ಎಲ್ಲೋ ವರ್ಕ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಈ ಸಿನಿಮಾಯಿಂದ ಆಗಿದೆ ಅಂತ ನನ್ನ ಖುಷಿ. ಈಗ ನನ್ನ ಪ್ರಕಾರ ಈಗಿರೋ ಟ್ರೆಂಡು ಆ್ಯಂಡ್ ಜನ್ರೇಷನ್, ನಮ್ಮ ಕನ್ನಡ ಆಡಿಯನ್ಸು ಹೊಸ ಕಂಟೆಂಟ್ಗೆ ಓಪನ್ ಆಗಿದ್ದಾರೆ. ಆ್ಯಂಡ್ ಥಿಯೇಟರ್ಗೆ ಬರ್ತಾರೆ, ಡೆಫಿನೆಟ್ ಆಗಿ ಬರ್ತಾರೆ. ಮೂವಿ ಬಫ್ಸ್ ಅಂತ ಒಂದು ಕ್ಯಾಟಗರಿ ಕಂಪ್ಲೀಟಾಗಿ ಹೊಸ ಸಿನಿಮಾ ಇದ್ದರೆ ಅದಕ್ಕೆ ಬಂದು ನೋಡಬೇಕು ಅಂತ ಒಂದು ಆಡಿಯನ್ಸ್ ಇದ್ದಾರೆ. ಅಂಥವ್ರಿಗೆ ಇದು ಡೆಫಿನೆಟ್ ಆಗಿ ಹೇಳ್ತೀನಿ ಸ್ಪೆಷಲ್ ಸಿನಿಮಾ ಆಗಿರುತ್ತೆ. ಯಾಕಂದರೆ ಈಚ್ ಥಿಂಗು ಒಂದೊಂದು ಇದನ್ನು ಪೋಯಮ್ ಥರ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಎವ್ರಿ ಫ್ರೇಮ್ ಮೇಲೆ ವರ್ಕ್ ಮಾಡಿದ್ದೀವಿ. ಸೊ ಅದೆಲ್ಲನೂ ಖಂಡಿತ ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ರೋಲ್ ಬಗ್ಗೆ ಹೇಳಿ ಅಪೂರ್ವ ಅವರು, ಯಾಕಂದರೆ ಇವ್ರು ಅಷ್ಟು ಬ್ಯಾಡಾಗಿ ನಡ್ಕೊಳ್ತಾ ಇರ್ತಾರೆ. ಏನಾಗಿರ್ಬೋದು, ಏನು ಯಾರಿಗೂ ಗೆಸ್ ಮಾಡೋದಕ್ಕಂತೂ ಎಲ್ಲೂ ಬಿಟ್ಕೊಟ್ಟಿಲ್ಲ, ಕ್ಯೂರಿಯಸ್ ಅಂತ ಊಟ ಹಾಕಿದೆ ಟ್ರೈಲರು. ಸೊ ನಿಮ್ಮ ರೋಲ್ ಬಗ್ಗೆ ಲೈಕ್ ಐ ಸೆಡ್, ಅಂದರೆ ಇಟ್ಸ್ ಅ ವೆರಿ ಟ್ರಿಕ್ಕಿ ಫಿಲ್ಮ್. ನನ್ನ ರೋಲ್ ಕೂಡ ಟ್ರಿಕ್ಕಿ ಇದೆ. ಎಲ್ಲ ಥರ ಏನಂತಾರೆ ಶೇಡ್ಸ್ ಒಬ್ಬ ಮನುಷ್ಯನಲ್ಲಿ ಇರುತ್ತಲ್ವ, ಅದೆಲ್ಲದನ್ನು ನನ್ನ ಕ್ಯಾರೆಕ್ಟರಲ್ಲಿ ನೋಡೋಕೆ ಸಿಗುತ್ತೆ. ಎಲ್ಲೂ ಏನು ಬಿಟ್ಕೊಡ್ರೆ ಹೇಳ್ತಿದ್ದೀನಿ ಆ್ಯಕ್ಚುಲಿ. ನಾಟ್ ನವರಸ, ಬಟ್ ದಿ ಇಲ್ಲ ಮ್ಯಾಮ್, ಇಲ್ಲ ಹ್ಯೂಮನ್ ಫಾರ್ಮ್ಸಲ್ಲಿ ಪ್ಯಾಟರ್ನ್ ಆಫ್ ಎಮೋಷನ್ಸ್ ಇದೆ. ಈ ಎಮೋಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಕೋಪಾಗೂ ಸಂತೋಷಗೂ ತೀರಾ ಆಪೋಸಿಟ್ ಇದೆ. ಬಟ್ ಇದರಲ್ಲಿ ಮಧ್ಯದಲ್ಲಿ ಬರೋದೋ ಸರಿ, ಈ ಎರಡಕ್ಕೆ ಮಧ್ಯದಲ್ಲಿ ಬರೋದೋ ಸರಿ, ಆ ಎಮೋಷನ್ ತರೋದೆಲ್ಲ ಇದಿಲ್ಲ, ತುಂಬ ಕಷ್ಟ. ಯಾಕಂದರೆ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್ ಆಫ್ ಸ್ಮೈಲ್ ವರ್ಸಸ್ ಕ್ರೈ ಅಂತ ಹೇಳಿದ್ರೆ ಇದನ್ನೆಲ್ಲ ತರಬೇಕು. ಸೊ ಈ ಥರದ್ರಲ್ಲೇ ಪ್ಲೇಸ್ ಮಾಡಿದ್ದೀವಿ ಈಚ್ ಕ್ಯಾರೆಕ್ಟರ್ದು ಡೈಮೆನ್ಷನ್ಗಳನ್ನ. ಸೊ ಅದ್ರ ಮೇಲೆ ವರ್ಕ್ ಮಾಡೋದಿದೆಯಲ್ಲ ತುಂಬ ಟಫ್. ಏನಕ್ಕಂದರೆ ಅದರ ರಿಸೆಪ್ಷನ್ ಪಾರ್ಟ್ ಇದೆಯಲ್ಲ, ನಾನು ಹೇಳೋದನ್ನ ತೊಗೊಂಡು ಅದನ್ನು ಬೌನ್ಸ್ ಬ್ಯಾಕ್ ಮಾಡೋದಿದೆಯಲ್ಲ, ಅದು ತುಂಬ ಟಫ್ ಇದೆ ಆ್ಯಕ್ಚುಲಿ. ಸೊ ಅದು ಈ ಸಿನಿಮಾದ ಸ್ಪೆಷಲ್ ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟ್ಗಳಿಗೆ ಅಂತ ನನಗೆ ಅನಿಸುತ್ತೆ. ಸೊ ನೀವು ಇಷ್ಟು ಪರ್ಟಿಕ್ಯುಲರ್ ಇದ್ದೀರಾ, ಡೀಟೇಲ್ಡ್ ಆಗಿ ನೀವು ಹೇಳುವಾಗ ನನಗನ್ಸುತ್ತೆ ನೀವು ಪಕ್ಕ ಒಂದೊಂದು ಸೀನು ಕೂಡ ಸಖತ್ ಪರ್ಟಿಕ್ಯುಲರ್ ಇರ್ತೀರಾ ಅಂತ. ಸೊ ಹೀಗಿರುವಾಗ ನಿಮ್ಮ ಆಲೋಚನೆಗಳಿಗೆ, ಅಂದರೆ ನಿಮ್ಗೆ ಹೇಗೆ ಸಿನಿಮಾ ಬರಬೇಕು ಅಂತ ಅಂದ್ಕೊಂಡಿರ್ತೀರಾ, ಹಾಗೆ ಬರಬೇಕು ಅಂದರೆ ಆರ್ಟಿಸ್ಟ್ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಆಯ್ಕೆ ಹೇಗಾಯಿತು, ಇವರೇ ಯಾಕೆ ಬೇಕಾಯಿತು? ಈಗೇನಂದರೆ ಮ್ಯಾಮ್, ಸಿನಿಮಾನ ಎಷ್ಟು ಮಟ್ಟಕ್ಕೆ ಹೊಸದಾಗಿ ಡೆಲಿವರಿ ಮಾಡ್ತೀವಿ ಅನ್ನೋದೇ ಒಂದು ಡೈರೆಕ್ಟರ್ದ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಸೊ ಇದರಲ್ಲಿ ಆರ್ಟಿಸ್ಟ್ ಅನ್ನೋ ಒಂದು ಪಾರ್ಟು ಆಡಿಯನ್ಸ್ನ ಪುಲ್ ಮಾಡೋಕ್ಕೆ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಅದರ್ವೈಸ್ ಆಲ್ ಸಿನಿಮಾ ಆರ್ ಸೇಮ್, ಬಿಕಾಸ್ ಆಫ್ಟರ್ ಡೇ ಒನ್ ಇಟ್ ಇಸ್ ಆಲ್ ಒನ್ ಆ್ಯಂಡ್ ದ ಸೇಮ್. ಜಸ್ಟ್ ಬಿಕಾಸ್ ಆರ್ಟಿಸ್ಟ್ ಇರೋದ್ರಿಂದ ಥಿಯೇಟ್ರಲ್ಲಿ ಪುಲ್ ಮಾಡ್ಬೋದು. ಅದರ್ವೈಸ್ ಎಷ್ಟು ಮಟ್ಟಕ್ಕೆ ಸಿನಿಮಾ ಹೊಸದಾಗಿದೆ ಅನ್ನೋದ್ರ ಮೇಲೆ ಹೋಗ್ಬಿಡುತ್ತೆ ದ ಸೆಕೆಂಡ್ ಪಾಯಿಂಟು. ಸೊ ಈಗ ಸಿನಿಮಾ ಹೊಸದಾಗಿ ಹೆಂಗೆ ಬರುತ್ತೆ ಅನ್ನೋದು ಇನ್ ಟರ್ಮ್ಸ್ ಆಫ್ ವಿಷುವಲ್ ಕ್ವಾಲಿಟಿ, ಸೌಂಡು ಡಿಸೈನು, ಇಲ್ಲ ಕ್ಯಾಮ್ರಾ ವರ್ಕು, ಆರ್ಟ್ ವರ್ಕು, ಕಾಸ್ಟ್ಯೂಮ್ಸು, ಇದೆಲ್ಲ ಬಿಟ್ಟು ಆರ್ಟಿಸ್ಟ್ಗಳು ಫ್ರೆಶ್ ಆಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ನಾವು ಎಲ್ಲೂ ನೋಡದೇ ಇದ್ದಾಗ ಅವರೇ ರಿಯಲಾಗಿ ಅಲ್ಲಿ ಇದ್ದಾರಾ ಅನ್ನೋದನ್ನು ನಾವು ತರೋದೇ ಒಂದು ಡೈರೆಕ್ಟರ್ದು ಕೆಪಾಸಿಟಿ. ಸೊ ಎಲ್ಲರೂ ಹೊಸ ಒಂದು ಕ್ಯಾರೆಕ್ಟರ್ಸ್ಗಳು, ಅವರ ಬಿಹೇವಿಯರ್ಸ್ ಎಲ್ಲ ಹೊಸದಾಗಿ ಕಾಣಕ್ಕೆ ಶುರುವಾಗುತ್ತೆ, ಯಾಕಂದರೆ ಆ ಆ್ಯಟಿಟ್ಯೂಡ್ನ ನೋಡಿರಲ್ಲ. ಸೊ ಈ ಥರ ಡಿಫ್ರೆಂಟ್ ಐಡಿಯಾಸ್ನ ಒಳಗಡೆ ಇಟ್ಟಾಗ ಮ್ಯಾಮ್ ಆ ಸಿನಿಮಾ ಒಂದು ಹೊಸ ಶೇಪ್ ತೊಗೊಳುತ್ತೆ, ಹೊಸ ಫಾರ್ಮೆಟ್ ಆಗುತ್ತೆ. ಸೊ ಅದನ್ನೇ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ದು ಡಿಸೈನು ಸರಿ. ಫಾರ್ ಎಕ್ಸಾಂಪಲ್ ಅಪೂರ್ವ ಅವ್ರನ್ನ ಚೂಸ್ ಮಾಡಿದ ರೀತಿ ಹೆಂಗೆ ಅಂತ ಹೇಳ್ತೀನಿ. ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೂ ಲುಕ್ಸ್ ಅ ವೆರಿ ನಾರ್ಮಲ್ ಗರ್ಲ್, ಬಟ್ ಅವ್ರ ಕ್ಯಾರೆಕ್ಟರ್ ತೀರಾ ಕಾಂಪ್ಲಿಕೇಟೆಡ್. ಈಗ ಅವ್ರನ್ನ ಒಂದು ಫೋಟೋವಾಗಿ ನಾವು ಈ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ನಾರ್ಮಲ್ ಆಗಿ ಕಾಣಬೇಕು, ಬಟ್ ಲಾಟ್ ಆಫ್ ಕಾಂಪ್ಲಿಕೇಶನ್. ಸೊ ಎಲ್ಲೋ ಒಂದು ಕಡೆ ಈ ಸ್ಪೈರಲ್ಸು, ಕರ್ವ್ಸ್ ಬೇಕಾಗಿತ್ತು. ಅದು ಆ್ಯಕ್ಚುಲಿ ಅವರ ಹೇರ್ ಇದೆಯಲ್ಲ, ಸೊ ಕರ್ಲಿ ಹೇರ್ಸ್ ಇದ್ರೇ ಈ ಕ್ಯಾರೆಕ್ಟರ್ ಕರೆಕ್ಟಾಗಿರುತ್ತೆ. ಅದನ್ನು ಆ ಹುಡುಕಾಟದಲ್ಲಿದ್ದಾಗ ಅವ್ರನ್ನ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದು. ಸೊ ಈ ಥರ ಒಂದೊಂದು ಕ್ಯಾರೆಕ್ಟರು ಅವರ ಡಿಸ್ಕ್ರಿಪ್ಟಿವ್ ಪಾರ್ಟನ್ನು ಯೋಚನೆ ಮಾಡಿ ಕಾಸ್ಟಿಂಗ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ನಿಮ್ಮನ್ನು ಕೇಳೋಂಗೆ ಇಲ್ಲ ಏನಂತ, ನಿಮ್ಗೆ ಹೆಂಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಹೇಳಂಗಿಲ್ಲ, ಅಷ್ಟು ಕನ್ವಿನ್ಸಿಂಗ್ ಇದೆ, ಎಷ್ಟು ಕನ್ವಿನ್ಸಿಂಗ್ ಇದೆ ಅಲ್ವಾ ಅವ್ರು ಹೇಳೋವಂಥದ್ದು. ಎಜುಕೇಶನ್ ಇರುವಂತ ಒಂದು ಡೈರೆಕ್ಟರ್, ಸಿನಿಮಾ ಬಗ್ಗೆ ಎಜುಕೇಶನ್ ಇರುವಂತ ಡೈರೆಕ್ಟರ್, ಸುಮ್ಮನೆ ಅವ್ರ ಇಂಡಸ್ಟ್ರಿಗೆ ಶೀ ಸೆಡ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದ್ರಲ್ಲ, ಅವ್ರು ನರೇಟ್ ಮಾಡೋದು ಹಂಗಿರುತ್ತೆ ಅಂತ, ಅವ್ರ ಪ್ರತಿ ಆನ್ಸರಲ್ಲೂ ಹಂಗೆ ಇದೆ.
ಸೊ ನಿಮಗೆ ಈ ಸಿನಿಮಾ ಬಗ್ಗೆ ಕತೆ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು? ಬಿಕಾಸ್ ನಿಮಗೂ ಇರುತ್ತೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಅಲ್ವಾ, ಅದರಿಂದ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅದನ್ನು ಹೇಳಿ. ಫಸ್ಟ್ ಅರ್ಜುನ ಕಾಲ್ ಮಾಡಿ ಹೇಳಿದ್ದು, ಯಾಕಂದ್ರೆ ಅರ್ಜುನಾಗ ಬಿಫೋರ್ ಸರ್ದು ರಾಗ ಸಿನಿಮಾ ನೋಡಿ ಹೇಳಿದ್ದೆ, ಅಣ್ಣ ತುಂಬಾ ಚೆನ್ನಾಗಿದೆ ಸಿನಿಮಾ, ಅವರು ಏನಾದ್ರೂ ಡೇಟ್ಸ್ ನಮಗೆ ಕೊಟ್ರೆ ನಾವು ಒಂದು ಸಿನಿಮಾ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಅಂತ 2018 ಅಲ್ವಾ ಸರ್ ನಿಮ್ ರಿಲೀಸ್ ಆಗಿ, ಅವಾಗ ಕೇಳಿದ್ದೆ. ಅವಾಗಿಂದ ಸರ್ ಫುಲ್ ಬಿಸಿ, ನಮ್ಮನ್ನ ನೋಡ್ಲೇ ಇಲ್ಲ ಈ ಕಡೆ. ಅದಾದ್ಮೇಲೆ ಈಗ ಅರ್ಜುನ ರೀಸೆಂಟ್ ಆಗಿ ಕಾಲ್ ಮಾಡಿ ಹಿಂಗಂದ್ರು, ಈ ತರ ಸಿನಿಮಾ ಇದೆ ಮಗ, ನೋಡು ಟ್ರೈ ಮಾಡು, ಮಾಡಂಗಿದ್ರೆ PC ಸರ್ ಅಂದ್ರು. ಹೌದಾ ರಾಗ ಮಾಡಿಲ್ಲ? ಹೌದೌದು ಅವ್ರೆ, ಸರಿ ಅಣ್ಣ ಮಾತಾಡ್ಬೋಣ ಚೆನ್ನಾಗಿರುತ್ತೆ ಅಂತ. ಸುಮ್ಮನೆ ಒಂದು 10 ನಿಮಿಷ ಡಿಸ್ಕಷನ್ ಅಷ್ಟೇ, ಅದು ಹಿಂಗೆ ಮಾತಾಡಿದ್ವಿ, ಒಂದು ಲೈನ್ ಹೇಳಿದ್ರು ಈ ತರ ಇದೆ ಹೀಗೆ ಅಂತ. ತುಂಬಾ ಅದೇ ಹೇಳಿದ್ರಲ್ಲಿ ಇವ್ರು ಹೇಳಿದ ಹಾಗೆ ಅವ್ರ ಕತೆ ಹೇಳ್ಬೇಕಾದ್ರೆ ನಾವು ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ. ಓಕೆ ಅಂದ್ರೆ ಅವ್ರು ಹೇಳ್ತಾರೆ ನಮ್ಗೆ ವಿಷುವಲ್ ಕಾಣಿಸ್ತಾ ಇರೋದು ಮುಂದೆಗಡೆ, ಈ ತರ ಇದೆಯಾ ಆ ಥರ. ಅದನ್ನ ಜಾಸ್ತಿ ಟೈಮ್ ತಗೊಂಡಿಲ್ಲ, ಇಮೇಜ್ ಚೂಸ್ ಮಾಡಿದ್ವಿ, ಬೇಗ ಬೇಗ ಫಿಕ್ಸ್ ಆಗ್ಬಿಟ್ವಿ. ಓಕೆ ಸರ್ ಈ ಪ್ರಾಜೆಕ್ಟ್ ಲಾಕ್ ಮಾಡೋಣ ಸರ್ ಫಸ್ಟ್ ಅಂತ. ನೋಡಿ ಯಾವ್ದಾದ್ರು ಒಂದು ಸಿನಿಮಾ ಅಂತ ಬಂದಾಗ ಹೀರೋ ಯಾರು ಹೀರೋಯಿನ್ ಯಾರು ಅಂತ ನೋಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಆ ಪಾತ್ರಗಳಿಗೆ ಮೇನ್ ರೋಲ್ಗಳಿಗೆ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಇರುತ್ತೆ. ಬಟ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಒಳ್ಳೊಳ್ಳೆ ಸ್ಪೇಸ್ ಸಿಗೋದಿದೆಯಲ್ಲ, ಅದು ಎಲ್ಲ ಸಿನಿಮಾದಲ್ಲೂ ಸಿಗೋದಿಲ್ಲ. ಬಟ್ ನನ್ಗನ್ಸುತ್ತೆ ನಿಮ್ಗೆ ಒಳ್ಳೆ ಸ್ಪೇಸ್ ಇರ್ಬೋದು ಈ ಸಿನಿಮಾದಲ್ಲಿ ಅಂತ. ಹೌದಾ? ಹೌದು, ಖಂಡಿತ. ಅಂದರೆ ನಾನು ಯಾವಾಗಲೂ ಐ ಚೂಸ್ ಸ್ಕ್ರಿಪ್ಟ್ಸ್ ವೇರ್ ನಂಗೆ ನೀವು 10 ನಿಮಿಷ ಕೊಟ್ರು ಆ 10 ನಿಮಿಷದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅಥವಾ ಪರ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸ್ಕೋಪ್ ಇದೆ ಅನ್ನೋದನ್ನು ನೋಡಿ ನಾನು ಚೂಸ್ ಮಾಡ್ತೀನಿ. ಹಾಗೆ ನೋಡಿದ್ರೆ ಸರ್ ಆ್ಯಕ್ಚುಲಿ ನನಗೆ ಈಸ್ ಗಿವನ್ ಮಿ ಅ ಲಾಟ್ ಆಫ್ ಸ್ಪೇಸ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಲ್ಸೋ. ಅಂದರೆ ನಾನು ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಒಂದು ಆರ್ಟಿಸ್ಟಿಗೆ ಆ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಟ್ರಿಕ್ಟ್ ಮಾಡಿಬಿಟ್ಟಾಗ ಒಬ್ಬರನ್ನ ಕರೆಕ್ಟಾಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಆ ಥರ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಸ್ಕ್ರೀನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಸಿನಿಮಾ ಸ್ಟಾರ್ಟ್ ಆದರೆ ಇಂಡರ್ವ್ಯೂ ಇಬ್ರು ಇರ್ತೀವಿ. ಐ ಥಿಂಕ್ ಸೊ. ಓಪನಿಂಗು ನಮ್ದೇ, ಕ್ಲೋಸಿಂಗು ನಮ್ದೇ. ಕರೆಕ್ಟು. ಏನು ಹೇಳ್ಬೇಡಿ, ಇನ್ನು ಸುಮ್ಮನೆ ಎಲ್ಲ ಹೇಳ್ಬಿಡ್ತಾರೆ ಹೇಳ್ಬಿಟ್ರೆ. ಇಲ್ಲ ಸರ್, ಆ್ಯಕ್ಚುಲಿ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಹೇಳಲೇಬೇಕು. ಯಾಕೆ ಅಂತಂದರೆ ನೀವು ಟ್ರೈಲರ್ ಬಿಡೋದ ಏನಕ್ಕೆ ಇನ್ವಿಟೇಷನ್, ಇಟ್ಸ್ ಇನ್ವಿಟೇಷನ್. ಒಂದು ಸಿನಿಮಾ ಸೌಂಡ್ ಮಾಡಬೇಕು ಅಂದರೆ ಸಿನಿಮಾದ ಹಾಡುಗಳ ಕಾರಣ ಆಗುತ್ತೆ, ಟ್ರೈಲರ್ ಕಾರಣ ಆಗುತ್ತೆ. ಏನೋ ಇದೆಯಪ್ಪ ಈ ಸಿನಿಮಾದಲ್ಲಿ ಅನ್ನುವಂಥ ಕ್ಯೂರಿಯಸ್ನ ನೀವು ಹುಟ್ಟಾಕ್ದಾಗ್ಲೇ ಥಿಯೇಟ್ರಿಗೆ ಬರ್ತಾರೆ. ಥಿಯೇಟ್ರಿಗೆ ಬಂದ ನಂತರ ಕತೆ ಚೆನ್ನಾಗಿದ್ರೆ ಅದು ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಹಂಗೆ ಒಬ್ಬರಿಂದ ಒಬ್ರಿಗೆ ಅದು ಹೋಗೇ ಹೋಗುತ್ತೆ, ರೀಚ್ ಆಗುತ್ತೆ. ಸಿನಿಮಾ ಎಷ್ಟು ದಿನ ಓಡಬೇಕು ಅಂತ ಆಮೇಲೆ ಡಿಸೈಡ್ ಆಗುತ್ತೆ. ಬಟ್ ನೀವು ಹೇಳಿ ಈಗ ಮೇಜರ್ ಆಗಿ ಈ ಸಿನಿಮಾದಲ್ಲಿ ಈ ಒಂದು ವಿಚಾರನ ನಾನು ಹೈಲೈಟ್ ಮಾಡ್ತೀನಿ, ಇದಕ್ಕೋಸ್ಕರ ಥಿಯೇಟ್ರಿಗೆ ಜನ ಬರಲೇಬೇಕು ಅನ್ನೋದಾದ್ರೆ ಏನು ಹೇಳ್ತೀನಿ? ಫಾರ್ ಎಕ್ಸಾಂಪಲ್ ನಾವು ಮೊಬೈಲಲ್ಲಿ ನೋಡ್ತೀವಿ ಅಂತ ಅಂದ್ಕೊಳ್ಳಿ, ಒಂದು ದ ವಿಡಿಯೋ ಸೈಜ್ ಆಫ್ ಇಟ್ ಆ್ಯಂಡ್ ದ ಸೌಂಡ್ ಕ್ವಾಲಿಟಿ ಆಫ್ ಇಟ್. ಸೊ ಅದರಲ್ಲಿ ನೀವು ಏನೇ ನೋಡಿದ್ರು ಇದರಲ್ಲಿ ಒಂದು ಸಿನಿಮಾ ನೋಡಿ 1-2 ವಾರ ಆದಮೇಲೆ ಆ ಸಿನಿಮಾ ನಿಮ್ಗೆ ಕಂಪ್ಲೀಟಾಗಿ ಜ್ಞಾಪಕಕ್ಕಿರಲ್ಲ ಆ್ಯಕ್ಚುಲಿ. ಬಟ್ ಒಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಹೋಗಿ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಮೆಮರಿ ಫ್ರಮ್ ದ ಟೈಮ್ ಯು ಗೋ ವಾಚ್, ಅದ್ರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳೋದು, ಬರೋದು, ಅದರ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ. ಸೊ ಆ ಥರ ಈ ಸಿನಿಮಾದಲ್ಲಿ ಕೊಡೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಇನ್ ಟರ್ಮ್ಸ್ ಆಫ್ ಈಗ ನಾವು ನೋಡದೇ ಇರೋ ಒಂದು ಜಗತ್ತಿದೆಯಲ್ಲ, ಲೈಕ್ ದಟ್ ಮೀನ್ಸ್ ದ ಹಾರ್ಶೆಸ್ಟ್ ಪಾರ್ಟ್ ಆಫ್ ಇಟ್. ಈಗ ನಾವು ಎಲ್ಲನೂ ಸ್ವೀಟಾಗಿರ್ತೀವಿ, ಈಗ ಸ್ವೀಟಾಗಿ ಮಾತಾಡ್ತಿರ್ತೀವಿ. ಬಟ್ ಒಂದು ರೂಡ್ ಸಿಚುವೇಶನ್ ಬಂದು ಇಬ್ಬರು ಕೊಲೆ ಮಾಡೋದು, ಆ ಥರದ್ದು ವಿಷಯ ಒಳಗಡೆ ನಾವು ಅದನ್ನು ಡೈರೆಕ್ಟಾಗಿ ಶೂಟ್ ಮಾಡಿದಾಗ ಒಂದು ಹಾರ್ಶೆಸ್ಟ್ ವರ್ಲ್ಡ್ ಇದೆಯಲ್ಲ, ಅದ್ರ ಒಳಗಡೆ ನುಗ್ಗಿದಾಗ ಏನಿರ್ಬೋದು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ. ಈಗ ಸಿನಿಮಾಗೆ ಅಂತ ಒಂದು ಜಗತ್ತು ಕಟ್ತೀವಿ, ಆ ಜಗತ್ತಿದೆಯಲ್ಲ ಅದನ್ನು ನೋಡೋ ರೀತಿ ಇದೆಯಲ್ಲ, ಅದ್ರ ಒಳಗಡೆ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ, ಅದಕ್ಕೆ ಅಂತ ಒಂದು ಸೌಂಡನ್ನು ಕ್ರಿಯೇಟ್ ಮಾಡಿದ್ದೀವಿ. ಈ ಸೌಂಡ್ ಕ್ವಾಲಿಟಿನೂ ಹೆಂಗಂದರೆ ಒಂಥರ ರೂಡಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ ನೋಡಿದ್ರೆ. ಯಾವುದು ಸ್ವೀಟಾಗಿಲ್ಲ ಆ್ಯಕ್ಚುಲಿ, ಎಲ್ಲನೂ ಒಂಥರ ರಂಬಲು, ಒಂಥರ ಡ್ರೋನ್ಸು, ರಫ್ಫು. ಆ ಸೌಂಡಲ್ಲೇ ಆ ರಫ್ನೆಸ್ನ ತರಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಇದನ್ನು ನೀವು ಮೊಬೈಲಲ್ಲಿ ನೋಡಿದ್ರು ಇಲ್ಲ ಟಿ ವಿಯಲ್ಲಿ ನೋಡಿದ್ರು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗೋದೇ ಇಲ್ಲ. ಸೊ ಇದನ್ನು ಡೆಫಿನೆಟಾಗಿ ನೀವು ಒಂದು 100 or 200 rupees ಕೊಟ್ಟರೆ ನೀವು ಹೊರಗಡೆ ಬಂದಾಗ ಯು ಫೀಲ್ ಒಂದು ವಾವ್ ಅಂತ ಅನಿಸೋ ಒಂದು ಫೀಲಿಂಗ್ ಇದೆಯಲ್ಲ. ಅದನ್ನು ಏನೇನು ಮಾಡಬೇಕೋ ಇದನ್ನು 1 ದಿನ 2 ದಿನ ಇಲ್ಲ, ಆಲ್ಮೋಸ್ಟ್ ಕ್ಲೋಸ್ ಟು 2.5-3 years ಈ ಸಿನಿಮಾ ಮೇಲೆ ವರ್ಕ್ ಮಾಡಿದ್ದೀವಿ ಟೆಕ್ನಿಕ್ಯಾಲಿಟಿ ಬಗ್ಗೆ. ಸೊ ಅಷ್ಟು ಎಫರ್ಟ್ಸ್ ಇದರಲ್ಲಿ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಈಗಲೂ ಸ್ಟ್ರಾಂಗಾಗಿ ಹೇಳ್ತೀನಿ, ಇಂಡಿಯಾದಲ್ಲಿ ಯಾವುದೇ ಭಾಷೆಗೂ ನಮ್ಮ ಕನ್ನಡ ಸಿನಿಮಾ ಕಮ್ಮಿ ಇಲ್ಲ ಅಂತ ಹೇಳೋ ಒಂದು ಸಿನಿಮಾ ಅಂತ ನಾವು ಸ್ಟ್ರಾಂಗಾಗಿ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ನೀವು DIL ನೋಡಿದ್ರು ಟೆಕ್ನಿಕಲಿ ನೀವು ಮಾತಾಡೋದು ನಾನು ಇನ್ನೊಂದು 1 hour ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ ಟರ್ಮ್ಸ್ ಆಫ್ ಕಲರ್ ಸೆನ್ಸ್ ಬಗ್ಗೆ ಆ್ಯಕ್ಚುಲಿ. ಸೊ ಇದ್ರೊಳಗಡೆ ಒಂದು ಗ್ರೀನ್ ವರ್ಲ್ಡ್, ಯಾಕಂದರೆ ಡಾರ್ಕ್ ಅನ್ನೋದು ಬ್ಲ್ಯಾಕ್ ಬಗ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅದರಲ್ಲಿ ನಾವು ನೆಕ್ಸ್ಟ್ ಕಲರಾಗಿ ಒಂದು ಗ್ರೀನ್ನ ತೊಗೊಂಡು ಬಂದಿದ್ವಿ. ಗ್ರೀನ್ ಟು ಬ್ರೌನ್ ಒಳಗಡೆನೇ ಇಡೀ ಸಿನಿಮಾನ ಕಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಅದನ್ನೇ ಫಸ್ಟ್ ಶಾರ್ಟಿಂದ ತರೋದಿದೆಯಲ್ಲ, ಈ ಸಿನಿಮಾಗೆ ಅಂತ ಒಂದು ಆರ್ಕಿಟೆಕ್ಚರ್ ಕ್ರಿಯೇಟ್ ಮಾಡೋ ರೀತಿ ಇದೆಯಲ್ಲ, ಅದೆಲ್ಲ ಒಂದು
ಟಫೆಸ್ಟ್ ಪಾರ್ಟು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ್ಯಕ್ಚುಲಿ. ಯಾಕಂದರೆ ಹಾಲಿವುಡಲ್ಲಿ 100 ಜನ ಅದ್ರ ಮೇಲೆ ವರ್ಕ್ ಮಾಡ್ತಾರೆ, ಇಲ್ಲಿ ನಾವು ಆಲ್ ಓನ್ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಅದನ್ನು ನಾವು ಎಕ್ಸಾಕ್ಟ್ ಟ್ರೈ ಮಾಡಿದ್ದೀವಿ. ಮ್ಯಾಜಿಕಲ್ ಕಂಪೋಸರ್ ಒಳ್ಳೆ ಹಾಡುಗಳನ್ನ ಕೊಟ್ಟಾಗ ಹೇಳೋದೇ ಬೇಡ ಯಾವ ರೀತಿ ಸೌಂಡ್ ಮಾಡ್ತಿದೆ. ಈಗ ಆಗಲೇ ಅವರು ಅಲ್ಲಿ ಅರ್ಜುನ್ ಜನ್ಯ ಅಂದ್ರೇನೆ ಏನೋ ಒಂದು ಇರುತ್ತಪ್ಪ ಸ್ಪೆಷಲ್ ಆಗಿ ಮ್ಯಾಜಿಕ್ ಅಂತ. ಸೊ ನಿಮ್ಮ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಆಗಿ ಬಂದಿದೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಫಸ್ಟ್ ಸಾಂಗು ನನಗೆ ಒಂದು ರೈಸ್ ಫ್ರಮ್ ದ ಮೂನ್ ಅಂತ ಒಂದು ಸಾಂಗ್ ಮಾಡಿದ್ರು ಅರ್ಜುನಣ್ಣ. ಅದು ಆ್ಯಕ್ಚುಲಿ ಸರ್ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ರು ಇದ್ರ ಬಗ್ಗೆ, ಈ ಥರ ಮಾಡಬೇಕು ಅಂತಂದಾಗ. ಬಟ್ ಆದರೆ ನಾನು ಹೊಸಬಾ, ಬಟ್ ನಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಆ ಥರ ಸಾಂಗ್ಸ್ ಹೋಗ್ತಾ ಇರುತ್ತೆ. ಮತ್ತು ಇವನಿಗೆ ಒಂದು ಸ್ಪೆಷಲ್ ಆಗಿ ಒಂದು ಟ್ಯೂನ್ ಇದೆ. ನನ್ನ ಕ್ಯಾರೆಕ್ಟರ್ ಬಂದಾಗೆಲ್ಲ ಒಂದು ಟಿಪಿಕಲ್ ಟ್ಯೂನ್ ಕೊಟ್ಟಿದ್ದಾರೆ. ನಾ ಹೇಳಿದೆ ನಿಮ್ಗಾಗ್ಲೇ, ಹೀರೋ ಬಂದಾಗ ಮಾತ್ರ ಅಲ್ಲ ಎಲ್ರಿಗೂ ಅಂತ ಹೇಳಿದ್ರಿ. ನಾ ಹೇಳಿದೆ ಇಲ್ಲ ನೀವು ಬಂದಾಗ ಎಲ್ಲೋ ಒಂದು ಕಡೆ ಅದು ಆ ಸೌಂಡೇ ಸೌಂಡ್ ಮಾಡುತ್ತೆ ಅನ್ನೋ ತರ ಇದೆ. ಆಕ್ಚುಲಿ ಇದ್ರಲ್ಲಿ ಸ್ಪೆಷಲ್ ಥಿಂಗ್ ಏನಂದ್ರೆ ಸಿನಿಮಾ, ನಾನು ಆಗ್ಲೇ ಹೇಳಿದೆ, ಸಿನಿಮಾಗಿಂತ ಅನ್ನಿಸ್ತದೆ ಸಿನಿಮಾದಲ್ಲಿ ಮ್ಯೂಸಿಕ್ಗೋಸ್ಕರ ಇನ್ನೊಂದ್ಸರಿ ನೋಡ್ಬೇಕು ನೀವು. ಯಾಕಂದ್ರೆ ಅರ್ಜುನಗೂ ತುಂಬಾ ಚಾಲೆಂಜ್ ಅನ್ಸುತ್ತೆ. ಅವ್ರು ಇವತ್ತವರೆಗೂ ಮಾಡ್ಕೊಂಡ್ ಬಂದ್ರೆ ಸಿನಿಮಾದಲ್ಲಿ ಈ ತರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೇರೆ ತರ ಇದೆ ಅದ್ರಲ್ಲಿ. ನೀವು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ತಮಿಳಲ್ಲಾಗ್ಲಿ ತೆಲುಗುಲಾಗ್ಲಿ ತುಂಬಾ ಸಿನಿಮಾಗಳು, ಬೇರೆ ಭಾಷೆ ಸಿನಿಮಾ ಹೆಸರು ಬೇಡ, ಬಟ್ ಎಷ್ಟೊಂದು ಸಿನಿಮಾದು ಬ್ಯಾಕ್ ಗ್ರೌಂಡ್ ಸ್ಕೋರ್ನ ನಮ್ಮ ಕನ್ನಡದವರು ತುಂಬಾ ಮೆಚ್ಕೊಂಡಿದ್ದಾರೆ. ಆ ಕೆಲಸ ಇವತ್ತು ನಮ್ಮ ಸಿನಿಮಾದಲ್ಲಿ 100% ಆಗುತ್ತೆ. ಅಷ್ಟು ಹೋಪ್ ಇದೆ ಅರ್ಜುನ. ಒಂದು ದಿನನೋ 2 ದಿನ ಮಾಡಿಲ್ಲ, ತೀರಾ R&D. ಯಾಕಂದ್ರೆ ಎಲ್ಲ ಕ್ಯಾರೆಕ್ಟರ್ಲು ಒಂದು ರೂಡ್ನೆಸ್ ಇದೆ. ಆ ರೂಡ್ನೆಸ್ನ ಮ್ಯೂಸಿಕ್ ಆಗಿ ತರೋದಿದೆಯಲ್ಲ ಅದು ಅಷ್ಟೇನು ಈಸಿ ಅಲ್ಲ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪಿಯಾನೋ ನಾವು ತೊಗೊಂಡ್ರೆ ಸ್ವೀಟ್ನೆಸ್ ಇರುತ್ತೆ. ಮ್ಯೂಸಿಕ್ ಅನ್ನೋದೇ ಸ್ವೀಟ್ನೆಸ್ ಬಗ್ಗೆ ಡಿಫೆಂಡ್. ಬಟ್ ಮ್ಯೂಸಿಕ್ ಒಳಗಡೆ ನೀವು ರಫ್ನೆಸ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಸೊ ಈಗ ಅದನ್ನು ನಾವು ನೋಡಿದ್ರೆ ಹೈಸ್ ಆ್ಯಂಡ್ ಲೋಸ್ ಬಗ್ಗೆ, ಒಂದು ಮ್ಯೂಸಿಕ್ ಅನ್ನೋದೇ ಒಂದು ಹೈ ಫ್ರೀಕ್ವೆನ್ಸಿ ಆ್ಯಂಡ್ ಲೋ ಫ್ರೀಕ್ವೆನ್ಸಿ, ಇದು 2 ಎಂಡ್ಸ್. ಇದ್ರೊಳಗಡೆ ಹೆಂಗೆ ಆಟ ಆಡ್ತೀವಿ ಅನ್ನೋದೇ ಇಡೀ ಮ್ಯೂಸಿಕ್ದ ಡೆಫಿನಿಷನ್. ಸೊ ಇದರಲ್ಲಿ ಏನಂದರೆ DTS ಅಂತ ಹೇಳಿದಾಗ ಎಲ್ಲರೂ ಸೌಂಡ್ ಮೇಲೆ ವರ್ಕ್ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ಸಬ್ಬನ್ನು ಬಿಡ್ತಾರೆ. ಈಗ ಹಾಲಿವುಡ್ಗೂ ನಮಗಿರೋ ಡಿಫ್ರೆನ್ಸೇ ಆ ಸಬ್ಬನ್ನು ಹೆಂಗೆ ನಾವು ಯೂಟಿಲೈಸ್ ಮಾಡ್ತೀವಿ. ಈ ಸಿನಿಮಾದಲ್ಲಿ ಆ ಸಬ್ನ ಹೆಂಗೆ ವರ್ಕ್ ಮಾಡ್ಬೋದು, ಹೆಂಗೆ ಕ್ಯಾಲಿಬ್ರೇಟ್ ಮಾಡ್ಬೋದು ಅದ್ರ ಬಗ್ಗೆ ವರ್ಕ್ ಮಾಡಿ ಒಂದು ದೊಡ್ಡ R&Dನೇ ಮಾಡಿದ್ವಿ. ಸೊ ಅಲ್ಲಿ ಒಂದೊಂದು ಕ್ಯಾರೆಕ್ಟರ್ಗೆ ಆಗೋ ಬೂಮ್ ಇದೆಯಲ್ಲ, ನಿಮಗಿಲ್ಲ ವೈಬ್ರೇಷನ್. ಅದನ್ನ ಹೇಳಿದ್ರೆ ಮಜಾ ಬಿಡುತ್ತೆ. ಈಗ ನೀವು ಫೈಟ್ ಸೀಕ್ವೆನ್ಸ್ ಹೇಳಿದ್ರಲ್ಲ, ಸುಮ್ಮನೆ ಯೂಶಲಿ ಹೊಡೆದ್ರೆ ಡಿಶುಮ್ ಅಂತ ಸೌಂಡ್ ಬರ್ತಾರೆ, ಅದಿಲ್ಲ ಇದರಲ್ಲಿ. ನೀವು ಹೊಡಿತಿದ್ರೆ ನಮಗೆ ಎದಲ್ಲಿ ಆ ಫೀಲ್ ಬರುತ್ತೆ ನಿಜವಾಗ್ಲೂ ಸೌಂಡ್ ಮೇಲೆ. ಹಂಗಂದ್ರೆ ನಾವು ಒಂದು ಚೂರು ಒಂದು ಆರ್ಟಿಫಿಷಿಯಲ್ ಆಗಿ ಒಂದು 5-6 ಲೇಯರ್ ಇಟ್ಟಿದ್ದೀವಿ. ಯಾಕಂದ್ರೆ ಈಗ ಇವ್ರು ಹೊಡೆದು ಇವ್ರಿಗೆ ಪೇನ್ ಫೀಲ್ ಆಗಿದೆ, ಇಂಪ್ಯಾಕ್ಟ್. ಅದನ್ನ ಜನಕ್ಕೆ ಎಷ್ಟು ಮಟ್ಟಕ್ಕೆ ಕೊಡ್ತೀವಿ, ಡೆಲಿವರ್ ಮಾಡ್ತೀವಿ, ಆ ಕ್ಯಾರೆಕ್ಟರ್ ಒಳಗಡೆ ತೊಗೊಂಡು ಹೋಗಕ್ಕೆ ಟ್ರೈ ಮಾಡ್ತೀವಿ ಅನ್ನೋದು ಡೈರೆಕ್ಟರ್ದು ಪ್ರಯತ್ನ. ಸೊ ಅದನ್ನು ಮ್ಯಾಕ್ಸಿಮಮ್ ಅದ್ರ ಮೇಲೆ ಸೌಂಡ್ ಮೇಲೆ ವರ್ಕ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಈಗ ರೆಗ್ಯುಲರ್ ಫೈಟ್ ಒಂದು ಪಂಚ್ಗೂ ಈ ಸಿನಿಮಾದಲ್ಲಿ ಕೇಳೋ ಒಂದು ಪಂಚ್ಗೂ ಸಿಕ್ಕಾಪಟ್ಟೆ, ಯಾಕಂದ್ರೆ ಅದ್ರ ಹಿಂದೆ ಒಂದು 6-7 ಲೇಯರ್ ಮೇಲಿದೆ ಆ ಥರ ವರ್ಕ್ ಮಾಡಿದ್ವಿ. ಇಷ್ಟು ಬ್ಯಾಡ್ ಅಂತ ನಾವು ನೋಡಿದ್ದೀವಿ. ಇದಿಷ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆನೆಸ್ಟ್ಲಿ ಥಿಯೇಟರಲ್ಲಿ ಮಾತ್ರ ಸಾಧ್ಯ. ಸೊ ಯು ಕ್ಯಾನ್ ನಾಟ್ ವಾಚ್ ಇಟ್. OTT-ನಲ್ಲಿ ನೋಡಬಾರ್ದು ಅಂತಲ್ಲ, ಕನ್ನಡ ಸಿನಿಮಾಗಳನ್ನ ನೋಡಬೇಕು OTT-ಅಲ್ಲೂ, ಬಟ್ ಥಿಯೇಟ್ರಲ್ಲಿ ನೋಡಾದ್ಮೇಲೆ OTT-ನಲ್ಲಿ ನೋಡಬೇಕು. ಸೊ ಥಿಯೇಟರಲ್ಲಿ ನೋಡಿದಾಗ ಈ ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ಸಿಗುತ್ತೆ. ಯೂಶ್ವಲಿ ನೀವು ಯಾವ ರೀತಿ ಸಿನಿಮಾಗಳನ್ನ ಇಷ್ಟಪಡ್ತೀರಾ ಅಪೂರ್ವ? ನಾನು ಜನರಲಿ ಥ್ರಿಲ್ಲರ್ ಸಿನಿಮಾಗಳನ್ನ ಕಡಿಮೆ ಇಷ್ಟಪಡೋದು, ಬಟ್ ನಾನು ಅದೇ ಅಂದಿದ್ದು. ಬಟ್ ಐ ಥಿಂಕ್ ಈ ಸಿನಿಮಾ ಸೌಂಡ್ಸ್ ಆ್ಯಂಡ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ನನಗೆ ಸ್ವಲ್ಪ ರೊಮ್ಯಾಂಟಿಕ್ ಸಾಫ್ಟ್ ಡ್ರಾಮಾಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಐ ಥಿಂಕ್ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗ್ತಿದೆ. ಕೆಲಸ ಮಾಡೋಕ್ಕೂ ಇಷ್ಟ ಆಗಿದೆ ನನಗೆ. ತುಂಬಾ ರೊಮ್ಯಾಂಟಿಕ್ ಆಗಿದೆ ಫೈಟ್ಸ್ ಎಲ್ಲ, ಸಿಕ್ಕಾಪಟ್ಟೆ ಫೈಟ್ಗಳು ರೊಮ್ಯಾಂಟಿಕ್ ಅಷ್ಟು ಚೆನ್ನಾಗಿ ಬೀಳುತ್ತೆ ಅಂತ ನೋಡಿ. ಥ್ರಿಲ್ಲರ್ ಅನ್ನೋ ಜಾನರ್ ಇದಿಲ್ಲ, ಅದು ಇಟ್ಸ್ ನಾಟ್ ಅ ಈಸಿ ಜಾನರ್. ಬಿಕಾಸ್ ಏನಂದರೆ ಅದರಲ್ಲಿ ಒಂದು ಟೆಂಪೋ ಕ್ರಿಯೇಟ್ ಮಾಡಿ ಸ್ಪೀಡ್ ಆಫ್ ದ ಸಿನಿಮಾ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂದರೆ ಆಡಿಯನ್ಸ್ನ ಈಗ ನಾವೊಂದು 10 ಸೆಕೆಂಡಿಗೆ ಫಾರ್ ಎಕ್ಸಾಂಪಲ್ ರೀಲ್ ನೋಡ್ತೀವಿ, 10ನೇ ಸೆಕೆಂಡಿಗೆ ನೀವು ಪುಷ್ ಮಾಡ್ತೀರಾ, 11ನೇ ಸೆಕೆಂಡಿಗೆ ನಿಮ್ಗೆ ಬೇರೆ ಏನೋ ಬೇಕಾಗ್ತಿದೆ, ತಿರ್ಗಾ 11ನೇ ಸೆಕೆಂಡಿಗೆ ಬೇಕಾಗ್ತದೆ. ಸೊ ಈ ಥರದ್ದು ಒಂದು ಟೆಂಪೋ ಆ ಮೈಂಡ್ ಇಡೀ ಆಡಿಯನ್ಸ್ಗೆ ನೀವು ಒಂದು 3ನೇ ನಿಮಿಷಕ್ಕೆ ಸೈಕಲಾಜಿಕಲಿ ನಾವು ಒಂದು ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಇದನ್ನು ಹೆಂಗೆ ತರೋದಂದರೆ ಈ ಕಟ್ ಐಡಿಯಾಸಲ್ಲಿ ತರ್ತೀವಿ ಆ್ಯಕ್ಚುಲಿ. ಸೊ ಇದನ್ನು ಎಡಿಟಿಂಗ್ ಒಳಗಡೆ ಆ ಸೈಕಾಲಜಿನ ಟ್ರೈ ಮಾಡೋದು. ಸೊ ಆ 3ನೇ ನಿಮಿಷಕ್ಕೆ ನಿಮ್ಗೆ ಒಂದು ಅರ್ಥ ಆಗೋಕ್ಕೆ ಶುರು ಆಗುತ್ತಲ್ಲ, ಅದು ಇಡೀ ಸಿನಿಮಾದ ಟೆಂಪೋ ಎಸೆನ್ಸ್ನ ನಿಮ್ಮ ತಲೆ ಒಳಗಡೆ ಪ್ಲೇಸ್ ಮಾಡುತ್ತೆ. ಸೊ ಅದು ಬೇಸಿಕ್ ಸ್ಟೈಲ್ ಸಿನಿಮಾ. ಇಟ್ಸ್ ವೆರಿ ಟೆಕ್ನಿಕಲ್ ಅಂದರೆ, ಬಟ್ ಆಡಿಯನ್ಸಿಗೆ ಏನು ಗೊತ್ತಾ, ತಲೆಗೆ ಹುಳ ಬಿಡಲ್ಲ. ಇದೆಲ್ಲ ಇವರು ಹುಳ ಬಿಟ್ಕೊಂಡು ಕೆಲಸ ಮಾಡಿದಾರೆ, ಜನಕ್ಕೆ ಈಸಿಯಾಗಿ ಅರ್ಥ ಮಾಡಿಸೋ ಥರ ಸಿನಿಮಾ. ಇಟ್ಸ್ ವೆರಿ ಸಿಂಪಲ್. ಅಂದರೆ
ನರೇಟಿವ್ ಪ್ಯಾಟರ್ನ್ ಏನಿದೆ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಬಟ್ ದಿ ಇಂಪ್ಯಾಕ್ಟ್ ಈಸ್ ವೆರಿ ವೆರಿ ಗುಡ್. ಒಂಥರ ಲಾರ್ಜರ್ ದೆನ್ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾನಲ್ಲಿ. ನನಗೆ ಅಂದ್ರೆ ಇವಾಗ ನನ್ನ ಚಾಯ್ಸ್ ನೋಡ್ಬೋದು, ಫಸ್ಟ್ಗೂ ಸೆಕೆಂಡ್ ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು. ಈಗ ಮೂರನೇ ಸಿನಿಮಾ ಅಂತಂದಾಗ ನನಗೆ ಇವೆರಡು ಪ್ಯಾಟರ್ನ್ ಬಿಟ್ಟೆ ನಾನು ಹೋಗೋದು, ನನಗೆ ಕಂಟಿನ್ಯೂಷನ್ ಇರಬಾರ್ದು. ಇದು ನೋಡಿದ್ದೆ ಇವ್ರು ಇದು ಮಾಡಿದ್ರು ಅನ್ನೋ ಥರ ಪ್ರತಿ ಸಿನಿಮಾದಲ್ಲೂ ಹೊಸಬನಾಗಿ ಕಾಣಿಸ್ಕೋಬೇಕು, ಹೊಸ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಬೇಕು, ನೋಡಿ ಈ ಥರದ್ದು ಮಾಡಬೇಕು, ಆ ಥರದ್ದೆಲ್ಲ ಏನಿಲ್ಲ. ಒಂದು ಒಳ್ಳೆ ಬೆಸ್ಟ್ ಕ್ಯಾರೆಕ್ಟರ್ ಸಿಕ್ಕರೆ ಸಾಕು. ಈವರೆಗೂ ನೀವು ನೋಡಿರುವಂಥ ಇಷ್ಟು ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಸಿನಿಮಾ ನಂಗೆ ತುಂಬ ಫೇವ್ರೇಟ್ ಅಂತ ಅನ್ಸುತ್ತೆ ಅಂದರೆ? ಕನ್ನಡ ಸಿನಿಮಾಸ್ ಅಲ್ಲ, ಕನ್ನಡ 100%. ರಾಜ್ಕುಮಾರ. ಓಕೆ, ರಾಜಕುಮಾರ. ನಿಮಗೆ? ನನಗೆ ಆ್ಯಕ್ಚುಲಿ ಶರಪಂಜರ ಇಷ್ಟ. ನನಗೆ ರಕ್ಷಿತ್ ಶೆಟ್ಟಿ ಫಿಲ್ಮ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವರ ಚಾಯ್ಸ್ ಆಫ್ ಫಿಲ್ಮ್ ಇದೆಯಲ್ಲ, ಹಾಗಂದರೆ ಸಿನಿಮಾ ಬರೀ ಮಾಡೋದು, ಅದರಲ್ಲಿ ಒಂದು ವ್ಯಾಪಾರನ ನೋಡೋದು ಇಲ್ಲದೆ ನಾವೇನೋ ಒಂದು ಈ ಫೀಲ್ಡ್ಗೆ ಎಲ್ಲೋ ಒಂದು ಕಡೆ ನಾವು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಹೋಗಬೇಕು ಅನ್ನೋದು ಇದೆಯಲ್ಲ, ಆ ಐಡಿಯಾ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ರಕ್ಷಿತ್ ಶೆಟ್ಟಿ ಫಿಲ್ಮ್ ತುಂಬ ಇಷ್ಟ. ಓಪನಿಂಗಲ್ಲಿ ಒಂದು ಡೈಲಾಗ್ ತೊಗೊಂಡ್ವಿ. ಸೊ ಅದೇ ಥರ ನಿಮ್ದು ಇನ್ನೊಂದಿದೆ ನೋಡಿ, ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳು ಮಾತನ್ನ ನಂಬಾರ್ದು. ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳು ಮಾತನ್ನ ಯಾವತ್ತೂ ನಂಬಾರ್ದು. ಅನ್ಕೊಂಡೆ ಡೈರೆಕ್ಟರ್ ಕಡೆಯಿಂದ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಡೈರೆಕ್ಟರ್ ಒಬ್ಬರ್ದಿದ್ದೀನಿ ಅಂತ. ಫೋರ್ಸ್ ಹಂಗೆ ಬರ್ಬೇಕೀಗ. ಅದು ಹೆಂಗಂದ್ರೆ ಅದೆಲ್ಲ ಕೂತ್ಕೊಂಡು ಅದೆಲ್ಲ ಇಲ್ಲ, ಈಗ ಇವ್ರು ಕಂಫರ್ಟ್ ಆಗಿ ಕೂತಿದ್ದಾರೆ, ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಳ ಮಾತನ್ನ ಯಾವತ್ತೂ ನಂಬಾರ್ದು. ಇನ್ನೊಂಚೂರು ಕಣ್ಣಲ್ಲಿ. ಓಕೆ, ಕಷ್ಟ ಅನ್ನೋದನ್ನ ನಾನು ಮಾಡಕ್ ಹೋಗಲ್ಲ, ಆದ್ರೆ ನಂಗೆ ಯಾವುದು ಕಷ್ಟ ಆಗಲ್ಲ. ಹೌದು, ಅದೊಂದು ಆಕ್ಚುಲಿ ಅದನ್ನು ಬಿಟ್ಕೊಟ್ರೆ ಸರಿಗೆ ಅಂದ್ಬಿಡ್ತಾರೆ. ಆಕ್ಚುಲಿ ಅದನ್ನೆಲ್ಲ ಆ ಕ್ಯಾರೆಕ್ಟರ್ಗೆ ಪೆಕ್ಯುಲರ್ ಆಗಿ ಕೆಲವೊಂದು ಡೈಲಾಗ್ಸ್ ನ ಬರ್ದಿದ್ದಾರೆ. ಅದ್ರ ಇದು ಹೀಗೆ ಇರಬೇಕು ಈ ಕ್ಯಾರೆಕ್ಟರ್ ಅನ್ನೋದು. ಆ ಕೆಲವೊಂದು ಡೈಲಾಗ್ ಕೇಳಿದಾಗ ಗೊತ್ತಾಗುತ್ತೆ, ಓಕೆ ಇದು ಇವನೇ ಅನ್ನೋ ಥರ. ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಅನಿಸ್ಬೇಕು ಆ ಕ್ಯಾರೆಕ್ಟರ್. ಡೈಲಾಗ್, ಅದರ ಸ್ಟೈಲಿಂಗ್, ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ದಂಗೆ ಮಾತಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಆ ಪದಗಳು ಅದು ಯೂಸ್ ಮಾಡೋ ಐಡಿಯಾನು ಅದು ಈಗ ಟಕ್ಕಂತ ಕೇಳಿದ ತಕ್ಷಣ ಒಂದು 2 seconds ನೀವು ಅದ್ರ ಆ ಡೈಲಾಗ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದರ ಪಂಚಸ್ ಹಂಗೆ ಇರಬೇಕು. ಸೊ ಈ ಕ್ರೆಡಿಟ್ಸ್ ನಾನು ಡೈಲಾಗ್ ರೈಟರ್ ಸಚಿನ್ಗೆ ನಾನು ಕೊಡ್ತೀನಿ. ಎಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತು. ನೋಡಿದ ತಕ್ಷಣ ಏನೋ ಒಂದು ಇಷ್ಟ ಆಗಬೇಕಲ್ಲ ಅದರಲ್ಲಿ. ಟೀಸರಲ್ಲಿ ಒಂದು ಆ ಥರದ್ದು ಕೆಟ್ಟವ್ರ ಬಗ್ಗೆನೇ ಈಗ ನಮಗೂ ಆ ಡೈಲಾಗ್ ಕೇಳಿದ್ರೆ ನಮಗೂ ಇದರಲ್ಲಿ ಯಾವುದೋ ಒಂದು ಇದೆಯಾ ಅಂತ ಒಂದು 3 ಡೈಲಾಗ್ ಇದೆ, ಅದನ್ನು ನಾವು ಯೂಸ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಅದು ಒಂದು ಪೆಕ್ಯುಲರ್ ಆಗಿರೋಕ್ಕೆ ಸಾಧ್ಯ ಇರುತ್ತೆ ಅನಿಸುತ್ತೆ ನನಗೆ. ವೆರಿ ನೈಸ್. ಆ್ಯಕ್ಚುಲಿ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಸೊ ಏನು ಹೇಳ್ತೀರಾ ಕೊನೆಯದಾಗಿ? ಸೊ ಥಿಯೇಟ್ರಿಗೆ ಬಂದು ಜನ ನೋಡಬೇಕು. ಇದೇ ಮಾರ್ಚ್ 28 ನಮ್ಮ ಬ್ಯಾಡ್ ಸಿನಿಮಾ ಎಲ್ಲ ಕನ್ನಡ ಪ್ರೇಕ್ಷಕ ಅಭಿಮಾನಿಗಳ ಮಡಿಲಿಗೆ ಬರ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನಿಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೇಮ್ ಟು ಸೇಮ್. ಅಂದರೆ ಇಲ್ಲ ಅಂದರೆ ತುಂಬ ಹೇಳಲ್ಲ, ಬಟ್ ಅದೇ ಮಾರ್ಚ್ 28ನೇ ತಾರೀಕು ಅದ್ರ ಮೇಲ್ಪಟ್ಟು ಮತ್ತಷ್ಟು ದಿನಗಳು ಅದೆಲ್ಲ ನಿಮ್ಮ ಕೈಲಿರೋದು, ಎಷ್ಟು ದಿನ ಉಳಿಸ್ತೀರಾ ಸಿನಿಮಾ ಅನ್ನೋದು. ಸೊ ಮಾರ್ಚ್ 28 ಆ್ಯಂಡ್ ಆನ್ವರ್ಡ್ಸ್ ನಮ್ಮ ಸಿನಿಮಾ ಬ್ಯಾಡ್ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಸೊ ಕರ್ನಾಟಕದ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಒಂದು 2 hours ಒಳಗಡೆ ಸಖತ್ ಎಂಟರ್ಟೈನ್ ಆಗಿ ನೀವು ಈಚೆ ಹೋಗ್ತೀರಾ, ಅದಂತೂ ಪ್ರಾಮಿಸ್ ನಮ್ಮ ಕಡೆಯಿಂದ. ಸೊ ದಯವಿಟ್ಟು ಬನ್ನಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ ದಯವಿಟ್ಟು. ಆ್ಯಂಡ್ ಸಾಧ್ಯ ಆದಷ್ಟು ರಿಲೀಸ್ ಆಗಿರೋ ವೀಕೆಂಡ್ ನೋಡಿ, ಸೊ ದಟ್ ನಮಗೆ ಸ್ಕ್ರೀನ್ಸ್ ಮಲ್ಟಿಪ್ಲೈ ಆಗುತ್ತೆ. ಹಿಂಗೆ ಹೇಳ್ಬೋದಾ, ಇಫ್ ಯು ಗುಡ್ ಕಮಾಂಡ್ ವಾಚ್ ಬ್ಯಾಡ್ ಅಂತ? ಚೆನ್ನಾಗಿದೆ ಇದು. ನೀವು ಹೇಳಿ ಅದನ್ನು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಾನು ಹೇಳ, ಇಫ್ ಯು ಆರ್ ಗುಡ್ ಕಮ್ ಆ್ಯಂಡ್ ವಾಚ್ ಬ್ಯಾಡ್. ಪ್ಲೀಸ್ ಯುಗಾದಿ ಸೆಲೆಬ್ರೇಷನ್ ಟೈಮ್ 4 days ಹಾಲಿಡೇ ಇದೆ. ಸೊ ಆ ಟೈಮಲ್ಲಿ ಡೆಫಿನೆಟಾಗಿ ನಿಮಗೆ ಬ್ಯಾಡ್ ಅನ್ನೋದು ಡೆಫಿನೆಟಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ, ಎಂಗೇಜ್ ಮಾಡುತ್ತೆ. ನೀವು ಕೊಡೋ ದುಡ್ಡಿಗೆ ವರ್ತಾಗಿರ್ತೀವಿ. ಸೊ ಹ್ಯಾಪಿ ಯುಗಾದಿ. ಥಿಯೇಟ್ರಿಗೆ ಬಂದು ನೋಡಿ.
ಎಸ್ ನೋಡಿದ್ರಲ್ಲ, ಬ್ಯಾಡ್ ಟೈಮ್ ಇವತ್ತು ನಮ್ಮ ಜೊತೆ ಇದ್ರು, ಸಿನಿಮಾ ಬಗ್ಗೆ ಮಾತನಾಡಿದ್ವಿ, ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಅವ್ರು ಹೇಳುವಾಗ ಅನ್ಸುತ್ತೆ ಎಸ್ ಬ್ಯಾಡಲ್ಲಿ ಏನೋ ಒಂದಿದೆಯಪ್ಪ ನೋಡಿ ಎಂಜಾಯ್ ಮಾಡೋವಂಥದ್ದು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಎಂಟರ್ಟೈನಿಂಗ್ ಆಗಿದೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ಇಡೀ ಟೀಮ್ ಕಾನ್ಫಿಡೆಂಟ್ ಆಗಿದೆ. ಸೊ ನಾವು ಕನ್ನಡದವರಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡೋಣ. ಇದೇ ಮಾರ್ಚ್ 28ನೇ ತಾರೀಕು ಬ್ಯಾಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇಫ್ ಯು ಆರ್ ಗುಡ್ ಪ್ಲೀಸ್ ಕಮ್ ಅಂಡ್ ವಾಚ್ ಬ್ಯಾಡ್ ವಿತೌಟ್ ಮಿಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಷ್ಟ ಅನ್ಸಿದ್ನ ನಾನು ಮಾಡೋಕ್ಕೋಗಲ್ಲ, ಆದರೆ ನನಗೆ ಯಾವುದು ಕಷ್ಟ ಅನ್ಸಲ್ಲ.